ಶುರು ಮಾಡಿಬಿಡೋಣ. ಓಕೆನಾ? ರೆಡಿ? 3, 2, 1 ನಮಸ್ಕಾರ. ಎಷ್ಟಿದ್ರೆ ಸಾಕು ಬಿಡಿ. ಇದು ವೃದ್ಧಿ ಕ್ರಿಯೇಷನ್ಸ್ ಹಾಗೂ ಸತೀಶ್ ಪಿಕ್ಚರ್ ಹೌಸ್ ನಿರ್ಮಾಣದ ಪ್ರೀತಿಯ ಸ್ವಾಗತ ಸರ್. ಅದೇ ರೀತಿಯಾಗಿ ನಾನು ಪ್ರೀತಿಯ ಸ್ವಾಗತ ಸರ್. ಅದೇ ರೀತಿಯಾಗಿ ಅವರಿಬ್ಬರಿಗೆ ಸ್ವಾಗತವನ್ನು ಹೇಳ್ತಾ ಎಲ್ಲ ಸಿನಿಪ್ರೇಮಿಗಳು ಬಂದಿದ್ದೀರಾ, ನಿಮಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ವಿ. ದ ರೈಸ್ ಆಫ್ ಅಶೋಕ ಫೆಬ್ರವರಿ 27ನೇ ತಾರೀಕು ತೆರೆ ಮೇಲೆ ಬರೋದಕ್ಕೆ ಸಿದ್ಧವಾಗಿರುವಂತಹ ಸಿನಿಮಾ. ಈಗಾಗಲೇ ನಮ್ಮ ಸಿನಿಮಾದ ಹಾಡುಗಳಿಗೆ ನೀವೆಲ್ಲರೂ ಪ್ರೀತಿಯನ್ನು ಕೊಟ್ಟಿದ್ದೀರಾ. ನಮ್ಮ ಮ್ಯೂಸಿಕನ್ನು ನೀಡಿರೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣಚಂದ್ರ ತೇಜಸ್ವಿ ಅವರು. ದಯವಿಟ್ಟು ಅವ್ರಿಗೊಮ್ಮೆ ದೊಡ್ಡ ಚಪ್ಪಾಳೆ. ಪೂರ್ಣ ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ದ ರೈಸ್ ಆಫ್ ಅಶೋಕ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡೋದಕ್ಕೂ ಮೊದಲು ನಮ್ಮ ಸಿನಿಮಾ ಈಗಾಗಲೇ ಹಾಡುಗಳ ಮೂಲಕ ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದಾಗಿದೆ. ತಡ ಮಾಡದೆ ನಮ್ಮ ಹಾಡುಗಳ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೀವಿ. ಅಮೇಜಿಂಗ್ ಸಾಂಗ್ಸ್ ಪ್ಲೇ ಮಾಡಬೇಕು. ಸಾಂಗ್ಸ್ ಪ್ಲೀಸ್. ಫೆಬ್ರವರಿ 27ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹಾಗಾಗಿ ಅದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಟೆಕ್ನಿಕಲ್ ತಂಡ ಜೊತೆಯಾಗಿ ನಿಂತಿದ್ದಾರೆ. ಅವ್ರನ್ನ ಕರೆಯುವಂತಹ ಸಮಯ. ಮೊದಲನೇದಾಗಿ ಆಲ್ರೆಡಿ ನಮ್ಮೊಂದಿಗೆ ನಮ್ಮ ನಿರ್ಮಾಪಕರು ಕಮ್ ಆ್ಯಕ್ಟರ್ ಕಮ್ ಲಿರಿಸಿಸ್ಟ್ ಕಮ್ ಒಂದು ಮಗು ರೀತಿಯಲ್ಲಿ ನೋಡಿದ್ದಾರೆ ನಮ್ಮ ದ ರೈಸ್ ಆಫ್ ಅಶೋಕನ. ನಿನಾಸಂ ಸತೀಶ್ ಅವರಿಗೆ ಮತ್ತೊಮ್ಮೆ ದಯವಿಟ್ಟು ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಸತೀಶ್ ಸರ್. ತುಂಬಾ ಇನ್ನೋಸೆಂಟ್ ಆಗಿ ಕಾಣಿಸ್ತಾ ಇದ್ರಿ ನೀವು. ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ನಮ್ಮ ಸಿನಿಮಾ 27ನೇ ತಾರೀಕು ಕನ್ನಡ, ತೆಲುಗು, ತಮಿಳು 3 ಲ್ಯಾಂಗ್ವೇಜಲ್ಲಿ ಕರ್ನಾಟಕ, ತೆಲಂಗಾಣ, ಆಂಧ್ರ ಮತ್ತು ತಮಿಳುನಾಡು ರಿಲೀಸ್ ಆಗ್ತಾ ಇದೆ. ಸೊ ನಮಗೆ ಎಲ್ಲಿ ಈ ಸಿನಿಮಾನ ನಾವು ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ನೋಡಿದವರೆಲ್ಲ ಹೇಳಿದ್ರು. ಅಂದರೆ ನಮ್ಮ ಡಿಸ್ಟ್ರಿಬ್ಯೂಟರು KVN ಸುಪ್ರೀತ್ ಸರ್ ಅವರು ಫಸ್ಟ್ ನೋಡಿದ್ರು. ಸಿನಿಮಾ ಚೆನ್ನಾಗಾಗಿದೆ, ನಾನು ರಿಲೀಸ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಮತ್ತು ಅಲ್ಲಿ ತೆಲುಗುನಲ್ಲೂ ಅಷ್ಟೇ, ಹೈದರಾಬಾದ್ಗೆ ಅವರೇ ನೋಡಿ ನಾವೇ ಇದನ್ನು 150ಇಂದ 200 ಥಿಯೇಟ್ರಿಗೆ ರಿಲೀಸ್ ಮಾಡಿಕೊಡ್ತೀವಿ, ನಮ್ಮ ದುಡ್ಡು ಖರ್ಚು ಮಾಡಿ ಅಂತ ಹೇಳಿ ಅವರೇ ಮುಂದೆ ಬಂದು ಇದನ್ನು ಅಲ್ಲಿ ರಿಲೀಸ್ ಮಾಡಿಕೊಡ್ತಾ ಇದ್ದಾರೆ. ಚೆನ್ನೈಯಲ್ಲೂ ಅಷ್ಟೇ, ಅವ್ರು ಇಲ್ಲಿ ಬಂದಿದ್ದರು. ಇಲ್ಲಿ ಬಂದು ನೋಡಿಬಿಟ್ಟು ನಾವು 100ರಿಂದ 125 ಥಿಯೇಟ್ರಲ್ಲಿ ರಿಲೀಸ್ ಮಾಡಿಕೊಡ್ತೀವಿ ಅಂತ ತುಂಬ ಖುಷಿಯಿಂದ ಹೇಳಿ ಅವರು ರಿಲೀಸ್ ಮಾಡಿಕೊಡ್ತಾ ಇದ್ದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನಂತಂದರೆ ನಮ್ಮ ಸತೀಶ್ ಸರು ಮತ್ತು ಸಪ್ತಮಿ ಮೇಡಮ್ ಇಡೀ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡಿದ್ದು. ಅಂದರೆ ಕಂಟೆಂಟ್ನ ತುಂಬ ಚೆನ್ನಾಗಿ ಪ್ರಚಾರ ಮಾಡಿರೋದ್ರಿಂದ ಈ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ಅವರು ಸಪ್ತಮಿ ಮೇಡಮ್ ಅಂತೂ ನಾವು ಶೂಟಿಂಗ್ ಮುಗಿದ ಮೇಲೆ ಡಿಸ್ಕನೆಕ್ಟ್ ಆಗ್ದಿರಾ ನಮ್ಮ ಜೊತೆ ಸೇರಿಕೊಂಡು ಪ್ರತಿ ಹಂತದಲ್ಲೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಸತೀಶ್ ಸರು ಅಷ್ಟೇ. ನಮ್ಮ ಸಿನಿಮಾ ಓಕೆ ಸರ್. ಇವಾಗ ಇನ್ನೇನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ, ಇನ್ನೇನು ಮಾತಾಡೋಕ್ಕಾಗಲ್ಲ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಿಮಗೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ನಮ್ಮ ಸಿನಿಮಾದ ಸಂಗೀತ ನಿರ್ದೇಶಕರು ಒನ್ಸ್ ಅಗೇನ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಟು ಪೂರ್ಣಚಂದ್ರ ತೇಜಸ್ವಿ ಸರ್. ಸರ್ ಹಾಡುಗಳು. ಸೊ ಎಲ್ಲರಿಗೂ ನಮಸ್ಕಾರ. ನಾವು ಫಿಲಮ್ ಶುರು ಮಾಡಿದಾಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಇದು ರಿಲೀಸ್ ಆಗುತ್ತೆ ಅನ್ನೋ ಕಲ್ಪನೆಯೇ ಇರಲಿಲ್ಲ. ಇವತ್ತೊಂದು ದಿನ ರವಿಚಂದ್ರನ್ ಸರು, ನಮ್ಮ ಯೋಗಿ ಸರು, ನಾಗಭೂಷಣ್, ಶಿವರಾಜು, ಸಿಂಹ ಸರು, ವಿಜಯ್ ಸರು, ಈ ಥರ ಎಲ್ಲರೂ ಬಂದು ನಮ್ಮ ಸಿನಿಮಾಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ರಿಲೀಸ್ ಮಾಡಿಕೊಡ್ತಿದ್ದೀರಾ. ಸೊ ಸಿನಿಮಾ ಬಗ್ಗೆ ಒಂದು ದೊಡ್ಡ ಕಾನ್ಫಿಡೆನ್ಸ್ ಇಟ್ಕೊಂಡು ಬರ್ತಾ ಇದ್ದೀವಿ. ನೀವೆಲ್ಲರೂ ಖಂಡಿತ ಖುಷಿ ಪಡ್ತೀರಾ. ಸಿನಿಮಾ ಥಿಯೇಟರ್ನಲ್ಲಿ 27ನೇ ತಾರೀಕು ನೋಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಚಂದ್ರು ಸರ್ ದಯವಿಟ್ಟು ಮಾತನಾಡಬೇಕು. ರೈಸ್ ಆಫ್ ಅಶೋಕ ಪ್ರೀತಿ, ನಿಷ್ಠೆ, ಶ್ರಮ, ದುಃಖ, ದುಮ್ಮಾನ ಇದೆಲ್ಲದೂ ಒತ್ತುಗೂಡಿದ ರಿಸಲ್ಟ್ ಇದು. ಸಿನಿಮಾ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಂಟೆಂಟ್ ಆಗಿದೆ. ಮುಖ್ಯವಾಗಿ ಪ್ರೊಡ್ಯೂಸರ್ಗೆ, ಸತೀಶ್ ಸರ್ಗೆ, ಇಡೀ ತಂಡಕ್ಕೆ ಈ ಸಿನಿಮಾ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಚೆನ್ನಾಗಿರೋದ್ರಿಂದ
ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಕನ್ನಡಿಗರು ಕಂಟೆಂಟ್ ಇರೋ ಸಿನಿಮಾನ, ಕಮರ್ಷಿಯಲ್ ಸಿನಿಮಾನ ಯಾವತ್ತೂ ಕೈ ಬಿಡಲ್ಲ ಅಂತ ನಂಬಿದ್ದೀನಿ. ಖಂಡಿತ ನಿಮಗೆ ಈ ಸಿನಿಮಾ ಮೋಸ ಮಾಡೋದಿಲ್ಲ. ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ. ಗೆಲ್ಲಿಸಿ ಪ್ರೋತ್ಸಾಹಿಸಿ, ಇನ್ನೊಂದಷ್ಟು ಒಳ್ಳೆಯ ಸಿನಿಮಾಗೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಜೈ ಕನ್ನಡಿಗ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲ್ಯಾನಿಪಲ್ಲಿ ಮಾಧವ್ ಅಂತ. ನಾನು ಸುಮಾರು 10-12 ವರ್ಷದ ಹಿಂದೆ ಸತೀಶ್ ಅವ್ರ ತಂದೆ ಪಾತ್ರ ಮ್ಯೂಸಿಕಲ್ಲಿ ಮಾಡಿದ್ದೆ. ಈಗ ಸಪ್ತನೂರು ತಂದೆ ಪಾತ್ರ ಮಾಡಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಮಂಡ್ಯದ ನೀನಾಸಿಂ ಸತೀಶ್ ಅವರು. ನಾನು ಮಂಡ್ಯದವನೇ, ಶ್ರೀರಂಗಪಟ್ಟಣ ತಾಲೂಕು ರಾಣಿಪಳ್ಳಿ ಅಂತ ನಮ್ಮ ಹಳ್ಳಿಯಿಂದ. ಅವರಿಂದ ಇವತ್ತು 12 ವರ್ಷದ ಮೇಲೆ ನಾನು ಸಪ್ತನೂರ ತಂದೆ ಪಾತ್ರ ಮಾಡ್ತಾಯಿದ್ದೀನಿ. ಈ ಅವಕಾಶ ಕೊಡೋದಕ್ಕೆ ಪ್ರೊಡ್ಯೂಸರ್ಗೆ ಮತ್ತು ಜೊತೆಲಿ ಮಾಡಿರುವಂಥ ಎಲ್ಲ ಕಲಾವಿದರಿಗೂ ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ನಮಸ್ಕಾರ. ಒಂಚೂರು ಹತ್ರ. ಎಸ್ ಸರ್. ಸೊ ಎಲ್ರಿಗೂ ಥ್ಯಾಂಕ್ ಯು. ಸ್ವಾಗತ ಭಾಷಣಕ್ಕೆ ಮೊದಲೇ ಧನ್ಯವಾದ ಸಮರ್ಪಣೆ ಮಾಡಿಬಿಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Rise of Ashoka ಸಿನಿಮಾದ ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಭೀಮಾ ಸ್ಯಾಂಡಲ್ವುಡ್ನ ಸಲಗ ದುನಿಯಾ ವಿಜಯ್ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ಹಾರ್ಟ್ಲಿ ವೆಲ್ಕಮ್ ನಿಮಗೂ ಕೂಡ. ನಮಸ್ಕಾರ. ಬಂದಕ್ಕೆ ತುಂಬ ಸಂತೋಷ. ನಮ್ಮ ರೈಸ್ ಆಫ್ ಅಶೋಕ ತುಂಬ ಚೆನ್ನಾಗಿ ಬಂದಿದೆ ಮೂವಿ. ನಾವೆಲ್ಲ ತುಂಬ ಖುಷಿಪಟ್ಟು ತುಂಬ ಡೆಡಿಕೇಶನಿಂದ ಈ ಮೂವಿನ ಮಾಡಿದ್ದೀವಿ. ಸಾಕಷ್ಟು ಅಡೆತಡೆಗಳು ಬಂದಿದ್ದಾವೆ, ಸಾಕಷ್ಟು ತೊಂದರೆಗಳು ಬಂದಿದ್ದಾವೆ. ಯಾವುದನ್ನು ಎಲ್ಲೂ ಕೂಡ ಕಮ್ಮಿ ಆಗದಂತೆ ನಮ್ಮ ಪ್ರೊಡ್ಯೂಸರ್ ವರ್ಧನ್ ಅವರು ಹಾಗೆ ನಮ್ಮ ಸತೀಶ್ ಅಣ್ಣ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು. ನಮ್ಮ ಇಂಡಸ್ಟ್ರಿ ನನ್ನ ಕಸಿನ್ಸ್ ಎಲ್ಲ ಬಂದಿದ್ದಾರೆ, ಕಲೀಗ್ಸ್ ಎಲ್ಲ ಬಂದಿದ್ದಾರೆ. ಅವರಿಗೆಲ್ಲ ಅವ್ರು ಮಾತಾಡ್ತಾರೆ, ನಾವೇನು ದೊಡ್ಡವರೆಲ್ಲ ಮಾತಾಡೋಷ್ಟು. ಸೊ ಮೂವಿ ತುಂಬ ಚೆನ್ನಾಗಿದೆ. ಇದೇ 27ಕ್ಕೆ ರಿಲೀಸ್ ಆಗ್ತಿದೆ ಫೆಬ್ಗೆ. ಸೊ ಎಲ್ಲರೂ ನೋಡಿ ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್ ಯಶ್ ಶೆಟ್ಟಿ ಅವರೇ. ದ ರೈಸ್ ಆಫ್ ಅಶೋಕ ಸಿನಿಮಾದ ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಈಗಷ್ಟೇ ಆಗಮಿಸಿದ್ದಾರೆ ದಿಗಂತ್ ಮಂಚಾಲೆ ಅವರು. ಪ್ರೀತಿಯ ಸ್ವಾಗತ. ಈಗಷ್ಟೇ ನಾವು ನೋಡಿದ್ವಿ ಬೇರೆ ರಾಜ್ಯದ ತಮಿಳುನಾಡು, ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣದ ಪ್ರತಿಷ್ಠಿತ ಡಿಸ್ಟ್ರಿಬ್ಯೂಷನ್ಸ್ ಕಂಪನಿಗಳು ನಮ್ಮ ಸಿನಿಮಾವನ್ನು ಪ್ರೀತಿಯಿಂದ ಇಷ್ಟಪಟ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ಇದೀಗ ತಡ ಮಾಡದೆ ನಾವು ನೀವೆಲ್ಲರೂ ಕಾಯ್ತಾ ಇರುವಂತಹ ದ ರೈಸ್ ಆಫ್ ಅಶೋಕ ಸಿನಿಮಾದ ಟ್ರೈಲರ್ನ ಲಾಂಚ್ ಮಾಡುವಂತಹ ಸಮಯ ಇದೀಗ. ಕಷ್ಟಪಟ್ಟು ಮಾಡಿದ್ದೀವಿ, ಹಂಗೆ ಮಾಡಿದ್ದೀವಿ ಅಂತೆಲ್ಲ ಹೇಳಲ್ಲ. ಯಾಕೆಂದ್ರೆ ಈಗ ಬರ್ತಾ ಇದೆ, ಎಲ್ಲರೂ ಕಷ್ಟಪಡಲೇಬೇಕು ಸಿನಿಮಾ ಅಂತಂದಮೇಲೆ. ಕಷ್ಟ ಇಲ್ಲದೆ ಯಾವುದು ಈಸಿಯಾಗಿ ಆಗಲ್ಲ. ಬಟ್ ಹಾರ್ಟ್ಲಿ ವೆಲ್ಕಮ್. ರವಿ ಸರ್ ಕೇಳಿದ ಒಂದೇ ಮಾತಿಗೆ ಬೈಕೊಂಡು ಒಪ್ಕೊಂಡು ಬಂದು ನಿಂತಿದ್ದೀರ ಇಲ್ಲಿ ನಮ್ಗೆ ಆಶೀರ್ವಾದ ಮಾಡೋದಕ್ಕೆ. ಯಾಕೆಂದರೆ ನೀವು ನಮಗೆ ತಂದೆ ಸಮಾನ. ಅದು ಯಾಕೆ ಅಂತ ನಾನು ಮೇನಲ್ಲಿ ಹೇಳ್ತೀನಿ, ಅದು ಯಾಕೆ ಅಂತ ರಿವೀಲ್ ಮಾಡ್ತೀವಿ. ಆ್ಯಂಡ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ. ವಿಜಯ್ ಸರ್ ಆ್ಯಂಡ್ ನಿಮಗೂ ಅಷ್ಟೇ ಒಂದು ಕಾಲಿಗೆನೆ ನಾ ಬರ್ತೀನಿ ಬಿಡಪ್ಪ, ನಿಮ್ಗೆ ಯಾಕಪ್ಪ ಟೆನ್ಷನ್ ಮಾಡ್ಕೊಬೇಡ ನೀನು, ನಾ ಬರ್ತಾ ಇದ್ದೀನಿ ಇರಪ್ಪ ಅಂತ ಇಲ್ಲೂ ಟೆನ್ಷನ್ ಕೊಟ್ಟರೆ ಬರ್ತಾ ಇದ್ದೀನಿ ಅಂತ. ಆದರೂ ಆಲ್ವೇಸ್ ಆ ಟೆನ್ಷನ್ ನಮ್ಗೆ ಯಾವಾಗಲೂ ಕೊಡ್ತಾ ಇರ್ತೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ನೀವೆಲ್ಲರೂ ಇರೋದು ಯೋಗಿ, ಅವ್ನು ನನ್ನ ಗೆಳೆಯ ಆಲ್ವೇಸ್. ಅವ್ನು ಹೇಳಿದ್ರೆ ಸಾಕಾಯ್ತು ಬರ್ತೀನಿ ಬಿಡ್ಲ ಮಗ, ನೀನು ತಲೆ ಕೆಡಿಸ್ಕೊಂಡು ಮಾಡೋ ಅನ್ನೋ ಗೆಳೆತನ. ಒಳ್ಳೆದಾಗಲಿ ಕಣೋ ನಿನಗೆ ಅಂತ ತುಂಬ ಹಾರ್ಟ್ಲಿ ನನಗೆ ವಿಶ್ ಮಾಡಿದಂಥ ಗೆಳೆಯ. ಆ್ಯಂಡ್ ದಿಗಿ ಆಲ್ಸೋ ನನ್ನ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಶುರು ಮಾಡಿದಾಗ ಅವನ ಜೊತೆಗೆ ನನ್ನ ಮನಸ್ಸಾರಿನಲ್ಲಿ ಅಲ್ಲಿಂದ ಒಂದು ಗೆಳೆತನ ನಂದು ಒಂದು ಇದೆ. ಆ್ಯಂಡ್ ಈಸ್ ವೆರಿ ಸ್ವೀಟ್ ಪರ್ಸನ್. ನಮ್ಮ ವಶಿಷ್ಠ ಅವನು ಅಷ್ಟೇ ಬರೀ ಹಾರ್ಟ್ಲಿ ಅವನು ತುಂಬ ಒಳ್ಳೇದಾಗಬೇಕು ಅಂತ ಯಾವಾಗಲೂ ನನ್ನ ಬಗ್ಗೆ ಮಾತಾಡುವಂಥ ಗೆಳೆಯ, ತುಂಬ ಹತ್ತಿರದಲ್ಲೇ ಇರುವಂಥ ಗೆಳೆಯ. ಹಾಗೆ ನಮ್ಮ ನಾಗಭೂಷಣ್ ಆಗ್ಬೋದು, ಶಿವರಾಜ್ ಕೇರ್ಪೇಟೆ ಆಗ್ಬೋದು. ಆ್ಯಂಡ್ ಎಲ್ರಿಗೂ ಆಮೇಲೆ ನಮ್ಮ ತಂಡ, ಒಟ್ಟಾರೆ ತಂಡ ನನ್ನ ಜೊತೆಗೆ 2.5 ವರ್ಷಗಳ ಕಾಲ ಜರ್ನಿ ಮಾಡಿದ್ದೀರಾ. ಆ್ಯಂಡ್ ಇದೊಂದು ಸಿನಿಮಾ ತಯಾರು ಮಾಡೋದಕ್ಕೆ, ಜನರ ಮುಂದೆ ಇಡೋದಕ್ಕೆ 27ನೇ ತಾರೀಕು ನಾವು ಬರ್ತಾ ಇದ್ದೀವಿ.
ಆ್ಯಂಡ್ ನೀವೆಲ್ಲ ಸಾಂಗ್ಗಳು ನೋಡಿದ್ದೀರಾ. ಇವತ್ತು ರವಿ ಸರ್ ಮತ್ತು ಧ್ವನಿವೇದಿ ಸರ್ ಮತ್ತು ಎಲ್ಲ ಗೆಳೆಯರು ಟ್ರೈಲರ್ನ ಲಾಂಚ್ ಮಾಡ್ತಾ ಇದ್ದಾರೆ. ಅದು ಒಂದು ನನಗೆ ಹೆಮ್ಮೆ, ಯಾಕೆಂದರೆ ನಾನು ಏನು ಸಂಪಾದನೆ ಮಾಡಿದ್ದೀನಿ ನೋಡಿದ್ರೆ ಇವತ್ತು ಯೋಚನೆ ಮಾಡಿದ್ರೆ ಇಷ್ಟು ಜನರು ಸ್ನೇಹಿತರು ನನಗೋಸ್ಕರ ಬಂದು ನಿಂತ್ಕೊಂಡಿದ್ದಾರೆ. ನನ್ನ ಕಷ್ಟ ಕಾಲದಲ್ಲಿ ಈ ಸಿನಿಮಾ ಗೆಲ್ಲಬೇಕು, ಒಳ್ಳೇದಾಗಲಿ ಸತೀಶನ್ಗೆ ಅಂತ ಬಂದಿರೋದು. ಐ ಆಮ್ ರಿಯಲಿ ಥ್ಯಾಂಕ್ ಯು ಸರ್. ನಿಮ್ಗೆಲ್ರಿಗೂ ನಾನು ಅದನ್ನು ವಾಪಸ್ ತೀರ್ಸೋಕ್ಕಾಗಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಪ್ತಮಿ ಅಫ್ಕೋರ್ಸ್ ಈ ಸಿನಿಮಾಗೆ ನಾನೇ ಹೆಂಗೆ ಹೀರೋನೋ ಸಪ್ತಮಿ ಅವರು ಹೀರೋನೇ. ಯಾಕೆಂದರೆ ಸಿನಿಮಾ ಶೂಟಿಂಗ್ ಅಷ್ಟೇ ಬರಲಿಲ್ಲ, ಅವರು ಪ್ರತಿಯೊಂದು ಪ್ರಮೋಷನ್ ಕರ್ನಾಟಕದ ಮೂಲೆ ಮೂಲೆಗೂ, ಚೆನ್ನೈ, ಹೈದರಾಬಾದು ಎಲ್ಲ ಕಡೆ ನನ್ನ ಜೊತೆ ನಿಂತ್ಕೊಂಡು ಎಲ್ಲ ಪ್ರಮೋಷನಲ್ಲೂ ಪ್ರತಿಯೊಂದು ಈವೆಂಟ್ಗೂ ಬಂದಿದ್ದೀರಾ. ನಿಮ್ಗೆ ಒಳ್ಳೇದಾಗಬೇಕು. ಆ್ಯಂಡ್ ನಿಮ್ಮ ಫ್ಯಾಮಿಲಿಗೆ ಆ್ಯಂಡ್ ಎಲ್ಲರೂ ನಮ್ಮ ಜೊತೆ ನಿಂತಿದ್ದಾರೆ. ಫ್ಯಾಮಿಲಿ ಫುಲ್ಲು ಫಸ್ಟ್ ಸಿನಿಮಾ ನೋಡಿದವರು ಅವರೇ 4 ಜನ. ಅವರೇ ನಮ್ಗೆ ಧೈರ್ಯ ಕೊಟ್ಟಿದ್ದು. ಅವ್ರು ಧೈರ್ಯ ಕೊಟ್ಟು ನನಗೆ ಇಲ್ಲ ಈ ಸಿನಿಮಾ ಮಾಡಿ ಆಗುತ್ತೆ ಸಖತ್ತಾಗಿದೆ ಅಂತ ಹೇಳಿದ್ದು ಅವರನ್ನೇ ಫಸ್ಟು. ಅದಾದಮೇಲೆ ನಾನು ಒಂದು ಶೋ ರೀಲ್ ಕಟ್ ಮಾಡಿಕೊಂಡು ತೆಲುಗು ತಮಿಳವ್ರಿಗೆ ತೋರಿಸ್ದೆ. ಈ ಸಿನಿಮಾನ ತೆಲುಗು ತಮಿಳಲ್ಲಿ ಮಾಡ್ತೀನಿ ಅಂತ ಊರು ತುಂಬ ಹೇಳ್ಕಡೆ ಬರ್ತಾ ಇದೆ. ಎಲ್ಲರೂ ನಗ್ತಿದ್ರು, ಇವ್ನಿಗೇನೋ ಹುಚ್ಚಿಡ್ಬಿಟ್ಟೈತೆ, ಇವನಿಗೆ ಮೆಂಟ್ಲಾಗ್ಬಿಟ್ಟು ತೆಲುಗು ತಮಿಳು ಮಾಡ್ತೀನಿ, ತೆಲುಗು ಏನು KGF ಕಾಂತಾರ ಹುಚ್ಚಿಡ್ಬಿಟ್ಟೈತೆ ಇವನಿಗೆ ಅಂತ. ನಾನು KGF ಕಾಂತಾರ ಹುಚ್ಚಿಡ್ತಿರಲಿಲ್ಲ. ನಾನು ಹಿಡಿದಿದ್ದು ನನ್ನ ಸಿನಿಮಾ ಹುಚ್ಚಷ್ಟೇ. ಸಿನಿಮಾ ನೋಡಿದೆ ನಾನು. ನಾವು ಅವ್ರ ಸಿನಿಮಾಗಳನ್ನ 100 ಸಲ ಕೂತ್ಕೊಂಡು ಟಿಕೆಟ್ ತೊಗೊಂಡು ನೋಡಿದ್ವಿ, ತಮಿಳು ಸಿನಿಮಾಗಳು, ತೆಲುಗು ಸಿನಿಮಾಗಳನ್ನ. ನಮ್ಮ ಸಿನಿಮಾ ನೋಡಲಿ, ನಮಗೂ ಬಿಸ್ನೆಸ್ ಆಗಲಿ ಬಿಡಿ, ನಮ್ಮ ಸಿನಿಮಾಗಳು ಅಲ್ಲಿ ಬೆಳಿಬೇಕು ಈ ಆಶಯ ಇಟ್ಕೊಂಡು ಹೊರಟೆ. ಸಿನಿಮಾನ ತಗೊಂಡೋಗಿ ತೋರಿಸ್ತೆ ಫಸ್ಟು ಸರ್. ಸಿನಿಮಾ ತೋರಿಸ್ತೆ, ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆದರೆ ಮಾಡಿ ಅಂತ. ತೆಲುಗುಗೆ ತೋರಿಸ್ತೆ, ನೋಡಿ ಡಿಸ್ಟ್ರಿಬ್ಯೂಟ್ರು ಒಂದೇ ಮಾತು ಹೇಳಿದ್ರು, ನಾವು ಒಂದು 200 ಥಿಯೇಟ್ರ್ ಮಾಡ್ಕೊಡ್ತೀನಿ ಸರ್, ಸಖತ್ತಾಗಿದೆ ಈ ಸಿನಿಮಾ, ಹಿಟ್ ಆಗುತ್ತೆ ಮಾಡಿ ಅಂತ. ಸರ್ ನಾವು 1 ರೂಪಾಯಿ ಖರ್ಚು ಮಾಡ್ತಾ ಇಲ್ಲ. ಸುಮ್ಮನೆ ನೆಸರಿ ಪ್ರೊಡ್ಯೂಸರ್ ದುಡ್ಡೇನೋ ಖರ್ಚು ಮಾಡಿಸ್ಬಿಟ್ಟು ರಿಲೀಸ್ ಮಾಡೋದು ಅದೆಲ್ಲ ಏನೂ ಇಲ್ಲ. ಪಬ್ಲಿಸಿಟಿ, ರಿಲೀಸು ಎಲ್ಲವನ್ನೂ ಪ್ರತಿಯೊಂದನ್ನು ಅವರೇ ಮಾಡ್ತಾ ಇದ್ದಾರೆ. ಸಿನಿಮಾ ನೋಡಿ, ತಮಿಳಲ್ಲೂ ಅಷ್ಟೇ 100 ಥಿಯೇಟ್ರು ಅವರೇ ನೋಡಿ ಸಿನಿಮಾನ ಅವರೇ ಒಪ್ಪಿಕೊಂಡು ಅವರೇ ಖರ್ಚು ಮಾಡ್ತಾ ಇದ್ದಾರೆ. ನಮ್ಮ ಜಬಿಂದ 1 ರೂಪಾಯಿನೂ ಖರ್ಚು ಮಾಡ್ತಾ ಇಲ್ಲ. ಬಹುಶಃ ಆ ತಾಕತ್ತು ನಮ್ಮ ಸಿನಿಮಾಗಿದೆ ಅಂತ ನನಗೆ ಅನಿಸ್ತದೆ. ಅದಕ್ಕೆ ಬಹುಶಃ ಅವ್ರು ಮಾಡ್ತಾ ಇದ್ದಾರೆ. ಆ ನಂಬಿಕೆ ಮೇಲೆ ದುಡ್ಡು ಬರುತ್ತೆ ವಾಪಸ್ ರಿಟರ್ನ್ ಅಂತ ಮಾಡ್ತಾ ಇದ್ದಾರೆ. ಈ ಒಂದು ಹಂತಕ್ಕೆ ಬಂದು ನಿಂತಿದ್ದೀವಿ. ಇನ್ನು ಹೆಚ್ಚಿಗೆ ನಮ್ಮ ಸಿನಿಮಾ ಬಗ್ಗೆ ಏನು ಹೇಳಲ್ಲ, ಸಿನಿಮಾ ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅಂತ. ಇನ್ನೇನು 27ನೇ ತಾರೀಕು ನಾವು ತೆರೆ ಮೇಲೆ ತರ್ತೀವಿ. ಹಾಗಾಗಿ ಈಗ ನಮ್ಮ 2.5 ವರ್ಷಗಳ ಕಾಲ ಎಲ್ಲ ಸ್ಟ್ರಗಲ್ಗಳನ್ನ ತುಂಬಿದಂಥ ನನ್ನ ತಂಡ, ನನ್ನ ಪ್ರೊಡ್ಯೂಸರ್ಸು, ಶಶಿಯವರು, ದೇವು, ಇವರೆಲ್ಲ ನನ್ನ ಜೊತೆ ನಿಂತ್ಕೊಂಡು ನನ್ನ ಕಷ್ಟ ಕಾಲದಲ್ಲಿ ನನ್ನ ಪಕ್ಕದಲ್ಲಿ ನಿಂತ್ಕೊಂಡಂಥ ಪೂರ್ಣ ಎಲ್ಲ ನಾನು ಉಸಿರು ಬಿಗಿಡ್ಕೊಂಡು ಎಲ್ಲಾಡ್ತಾ ಇರ್ಬೇಕಾದ್ರೆ ನರ್ವಸ್ ಸಮಯದಲ್ಲೂ ನನ್ನ ಜೊತೆ ನಿಂತ್ಕೊಂಡು ಇಲ್ಲ ಕಣ ನಾವಿದ್ದೀವಿ ಅಂತ ಬೆನ್ನಿಗೆ ನಿಂತಂಥ ನಮ್ಮ ಮನು ಶೆಟ್ಗಾರ್ ಹಗಲು ರಾತ್ರಿ ಸುಮಾರು ಒಂದು 7 ರಾತ್ರಿಯಿಂದ ನಿದ್ದೆನೇ ಮಾಡಿಲ್ಲ. ಅವನು ಕೆಲಸ ಮಾಡ್ತಾನೆ ಇದ್ದಾನೆ 3 ಲ್ಯಾಂಗ್ವೇಜ್ಗೋಸ್ಕರ. ಈ ಥರ ಹಗಲು ರಾತ್ರಿ ನಿದ್ದೆ ಬಿಟ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಅದು ಈ ಸಂದರ್ಭ ಎಲ್ಲರೂ ನೆನೆಸ್ಕೊಳ್ಳೋದು. ಯಾರ ಬಗ್ಗೆ ಆದರೂ ಬಿಟ್ಟಿದ್ರೆ ಸಾರಿ. ಇವತ್ತು ನನಗೆಲ್ಲ ಬೆನ್ನೆಲ್ ಬಂದು ನಿಂತ್ಕೊಂಡಿದ್ದು ನನ್ನ ಮಗಳು ಫಸ್ಟ್ ಟೈಮ್ ಅವಳು ಆಚೆಗೆ ಬಂದಿರೋದು. ಅವಳು ಬರೋದೇ ಇಲ್ಲ, ನನ್ನ ಬೇಬಿ ಬಂದಿದೆ. ಅವಳು ಬಂದಿರೋದು ನನಗೆ ವೆರಿ ಹ್ಯಾಪಿ. ನನ್ನ ತಾಯಿ ಅವಳು ಬಂದಿದ್ದಾಳೆ. ಐ ಆಮ್ ರಿಯಲಿ ಇವತ್ತು ಒಂಥರ ಎಮೋಷ್ನಲ್ ಸಂದರ್ಭ ನನಗೆ. ಯಾಕೆಂದರೆ ಇಷ್ಟು ಜನ ಬಂದಿರೋದು, ಇಷ್ಟು ಸ್ನೇಹಿತರು ಬಂದಿರೋದು. ಸರ್, ರವಿ ಸರ್, ನಿಮ್ಮ ಮನಸ್ಸಿಂದ ನೀವು ಅವತ್ತೇ ಶಾಂತಿ ಕ್ರಾಂತಿ ಮಾಡಿ ಎಲ್ಲನೂ ನೋಡಿರೋರು ನಿಮ್ಮ ಲೈಫಲ್ಲಿ. ಸಕ್ಸಸ್ಸು, ಇನ್ನೊಂದು ಲಕ್ಸುರಿ, ಮತ್ತೊಂದು ಎಲ್ಲ ನೋಡಿ ಮುಗಿಸ್ಬಿಟ್ಟಿರೋರು ನೀವು. ಅದು ನಮಗೆ ಗೊತ್ತಿದೆ. ನಿಮ್ಮ ಆಶೀರ್ವಾದ ನಮ್ಗೆ ಬೇಕು ಈ ಸಂದರ್ಭದಲ್ಲಿ. ಯಾಕೆಂದ್ರೆ ನಾವು ಸಣ್ಣವರು, ನಾವು ಸಿನಿಮಾ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. ನಾವು ನಡೆಯೋ ಹಾದಿನಲ್ಲಿ ನಿಮ್ಮನ್ನು ನೋಡ್ತಾ ಇರ್ತೀವಿ. ನೀವು ಮಾಡ್ಕೊಂಡ್ಬಂದಿರೋ ಚಾಲೆಂಜ್ಗಳು, ನೀವು ಫೇಸ್ ಮಾಡಿರೋದು, ಅವತ್ತೇ ತೊಗೊಂಡು ರಿಸ್ಕ್ ತೊಗೊಂಡು ಮಾಡಿದವರು ನೀವು ಸಿನಿಮಾಗಳನ್ನ. ಪ್ರೇಮಲೋಕ ಆಗಲಿ, ಅಲ್ಲಿಂದ ಶಾಂತಿ ಕ್ರಾಂತಿವರೆಗೂ. ಶಾಂತಿ ಕ್ರಾಂತಿ ಏನೇ ಆದರೂ ಅದನ್ನು ತಮಿಳು, ತೆಲುಗುದಲ್ಲಿ ಆ ಲೆವೆಲು ಮಾಡಿದವರು ನೀವು. ಅವೆಲ್ಲ ಒಂದು ಕಡೆ ನಮ್ಗೆ ಒಳಗಡೆ ಅನಿಸಿರುತ್ತೆ, ಸಣ್ಣ ಇನ್ಸ್ಪೈರ್ ಆಗಿರುತ್ತೆ ನಮಗೆ. ಆ ಇನ್ಸ್ಪಿರೇಷನಿಂದಲೇ ನಾವು ಇದನ್ನು ಟ್ರೈ ಮಾಡ್ತಾ ಇದ್ದೀವಿ ಸರ್. ಬೆಂತಟ್ಟಿ ಬೈರಿ ಪರವಾಗಿಲ್ಲ, ನಾವೇನೋ ಒಂದು ಅಚೀವ್ ಮಾಡಿ ಬಂದು ನಿಮ್ಮ ಮುಂದೆ ನಿಂತ್ಕೋತೀವಿ ಒಂದು ದಿವಸ. ನೀವು ಬೈತಾನೆ ಇರಿ ಪರವಾಗಿಲ್ಲ, ನಾವು ಅದನ್ನೇ ಚಾಲೆಂಜಿಂಗ್ ಆಗಿ ತಗೊಂಡು ನಾವು ನಿಮ್ಮ ಮುಂದೆ ಬಂದು ನಿಂತ್ಕೋತೀವಿ. ವಿಜಯ್ ಸರ್, ಅಫ್ಕೋರ್ಸ್ ನೀವು ಇದಕ್ಕೆ ಹಾಕಿದಂಥ ಎಫರ್ಟ್ ಆಗ್ಬೋದು, ಪ್ರತಿಯೊಂದು ಆಗ್ಬೋದು, ನಿಂತ್ಕೊಳ್ಳೋದಾಗ್ಬೋದು, ಪ್ರತಿಯೊಂದು ಸಲ ಎದ್ದೆದ್ದು ಬರೋದಾಗ್ಬೋದು, ಅದೆಲ್ಲ ನಮ್ಗೆ ಇನ್ಸ್ಪೈರ್ ಮಾಡುತ್ತೆ. ಸಾರಿ, ಇಷ್ಟು ಮಾತಾಡಲೇಬೇಕಾಗಿತ್ತು ಈ ಸಂದರ್ಭದಲ್ಲಿ ನಾನು. ಹಾಗಾಗಿ ಕ್ಷಮೆ ಇರಲಿ ಎಲ್ರಿಗೂ. ಆ್ಯಂಡ್ ಈಗ ನಮ್ಮ ಬಹು ಮುಖ್ಯವಾದ ಸಮಯ. ನನ್ನೆಲ್ಲ ಗೆಳೆಯರಿಗೂ ಥ್ಯಾಂಕ್ಸ್ ಹೇಳ್ತಾ ನೀವೆಲ್ಲ ಮನಸಾರ ಹಾರೈಸ್ಬಿಡಿ ನಮ್ಮ ಟ್ರೈಲರ್ಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ರವಿ ಸರ್ ಪ್ಲೀಸ್ ಕಮ್, ಕರೀರಿ. ರವಿ ಸರ್ ಬರಬೇಕು. ನೀವು ಬಂದು ಒಂದು ಆಲ್ ದ ಬೆಸ್ಟ್ ಹೇಳ್ಬಿಡಿ ಸರ್, ಆಮೇಲೆ ಟ್ರೈಲರ್ ಪ್ಲೇ ಮಾಡ್ತೀವಿ. ವಿಜಯ್ ಸರ್ ದಯವಿಟ್ಟು ಜೋರಾದ ಚಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಕನ್ನಡದ ಹೆಮ್ಮೆ, ಕನ್ನಡದ ಕನಸುಗಾರ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್. ಅದೇ ರೀತಿಯಾಗಿ ನಮ್ಮ ಸ್ಯಾಂಡಲ್ವುಡ್ನ ಸಲಗ, ನಮ್ಮ ಭೀಮ ದುನಿಯಾ ವಿಜಯ್ ಸರ್ ನಮ್ಮ ಜೊತೆಗಿದ್ದಾರೆ. ಅದೇ ರೀತಿಯಾಗಿ ವಸಿಷ್ಠ ಸರ್, ಯೋಗಿ ಸರ್ ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಿಗಂತ್ ಸರ್ ದಯವಿಟ್ಟು ಜಾಯಿನ್ ಆಗಬೇಕು. ಶಿವರಾಜ್ KR ಅವರು, ಅದೇ ರೀತಿಯಾಗಿ ನಮ್ಮ ನಾಗಭೂಷಣ್ ಅವರು ಜಾಯಿನ್ ಆಗಬೇಕು. ಮನಸ್ವಿಕಾ ನಮ್ಮ ಜೊತೆಗೆ ಓಕೆ, ನಾವು ಹೋಗ್ತೀನಿ, ಬೈಬೇಡಿ ನೀವು ಸರ್. ನೀವು ಒಂಚೂರು ಆ ಕಡೆ ಹೋಗ್ಬೇಕಂತ ನಿಮ್ಗೆ ಅವ್ರು ಬೈತವ್ರೆ ನೋಡಿ. ಪ್ಲೀಸ್ ಸರ್, ಸರ್ ಒಂಚೂರು ನೀವು ಈ ಕಡೆ ಬಂದರೆ ಸ್ವಲ್ಪ ಹೆಲ್ಪ್, ಒಂದು ಸ್ವಲ್ಪ ಇದ್ರೆ. ಎಸ್ ಸರ್. ಬೆಸ್ಟ್ ಅಪ್ಪ.
All the best of the trail. All the best of the thank you for. ಮಕ್ಕಳಿಗಿಂತ ಯಾರ್ರೀ ಮನಸ್ಸು ಹಾರೈಸ್ತಾರೆ? ತಾಯಿ ಅಂತ ಬೇರೆ ಹೇಳಿದೆ, ಅವಳೇ ಮಾಡಲಿ. ಚಲೋ ಬಂದ್ರಯ್ಯ ಟ್ರೈಲರು. ಆರು ಸಾಂಗ್ಸ್ ನೋಡೋಕ್ಕೂ ಬಿಡಲಿಲ್ಲ ನಮಗೆ. ನೀವು ಟ್ರೈಲರ್ ಮತ್ತೆ ಹೋಗಿ ನಿಂತ್ಕೊಂಡ್ಬಿಡ್ರಿ. ವೆರಿ ವೆರಿ ಸ್ಪೆಷಲ್ ಥ್ಯಾಂಕ್ಸ್. ರವಿ ಸರ್ ಹೇಳಿದಾಗೆ ಮನಸ್ಸಿಂದ ವಿಶಸ್ಸನ್ನು ತಿಳಿಸಿದ್ದೀರಾ. ಥ್ಯಾಂಕ್ ಯು ಮನಸ್ವಿನಿ ಅವರೇ. ಇದೀಗ ನೇರವಾಗಿ ನಾವು ನೀವೆಲ್ಲರೂ ಕಾಯ್ತಾ ಇರುವಂತಹ ನಮ್ಮ ದ ರೈಸ್ ಆಫ್ ಅಶೋಕ. ಎಲ್ರಿಗೂ ನಮಸ್ತೆ. ನಮಸ್ಕಾರ. ನಮಸ್ಕಾರ ದಿಗಂತ್. ಫಸ್ಟ್ಲಿ ನಾನು ರವಿ ಸರ್ಗೆ ಸರ್ ನಮಸ್ತೆ. ಹಾಯ್ ಎಲ್ರಿಗೂ. ಹಾಯ್ ಉಮೇಶ್ ಅಂಕಲ್ ನಮಸ್ತೆ. ಹಾಯ್. ಇಲ್ಲಿ ಬಂದಿರೋ ಎಲ್ಲರಿಗೂ ವೆಲ್ಕಮ್. ಆ್ಯಂಡ್ ನನಗಿದು ಟ್ರೇಲರ್ ನೋಡಿದ್ಮೇಲೆ ರೈಸ್ ಆಫ್ ಅಶೋಕ ಸಿನಿಮಾದ ನಿಜವಾದ ಹೆಸರು. ಬಟ್ ನನಗನ್ಸಿದ್ದು ದ ರೈಸ್ ಆಫ್ ಸತೀಶ. ಡೆಫಿನೆಟ್ಲಿ ಹಾಗೇ ಆಗುತ್ತೆ ಅದು. ರೈಸ್ ಆಫ್ ಸತೀಶ ನಾನು 2009 ನೋಡ್ಕೊಂಡು ಬಂದಿದ್ದೀನಿ. ಹೌದು, 2008 ನಾನು ಅವನು ಕೆಲಸ ಮಾಡಿದ್ವಿ. ಸೊ ಅವಾಗಿಂದ ನಾನು ತುಂಬ ಡೆಡಿಕೇಟೆಡ್ ಆಗಿರ್ತಾನೆ. ಆ್ಯಂಡ್ ತುಂಬ ಖುಷಿಯಾಗಿದೆ. ಸಿಕ್ಕಿದಾಗೆಲ್ಲ ಸಿನಿಮಾ ಬಗ್ಗೆನೇ ಮಾತು. ಅವನು ಓದನು, ನಾನೊಬ್ಬ ಕಮ್ಮಿ ಮಾತಾಡೋದು. ಇವರಿಬ್ಬರು ಯಾವಾಗಲೂ ಸಿನಿಮಾ ಬಗ್ಗೆ ಮಾತಾಡ್ತಿರ್ತಾರೆ. ಸೊ ಏನಕ್ಕೆ ಅಷ್ಟು ಹುಚ್ಚತನ ಇದೆ? ಮಾತಲ್ಲಿ ಹೇಳ್ತಿದ್ದೇನೋ ಹುಚ್ಚಿಡ್ದೆ ಆ ಥರ ಅನ್ನೋದು. ಅದು ಹುಚ್ಚಿಡಿದ್ರೇ ಈ ಥರ ಎಲ್ಲ ಮಾಡೋಕ್ಕೆ ಸಾಧ್ಯ. ಸೊ 100% ನಿಜ. ಅವತ್ತು ಆ ಹುಚ್ಚತನ ಇದ್ದದಕ್ಕೆ ರವಿ ಸರ್ ಸಿನಿಮಾಗಳು ಮಾಡಿದ್ದು. ನಮ್ಮನ್ನೆಲ್ಲರೂ ಹುಚ್ಚರು ಮಾಡಿದ್ರು ಅವರು. ಈಗ ನಮ್ಮ ಮಾವನು ಮಾಡ್ತಿರೋ ಸಿನಿಮಾಗಳು ಎಲ್ಲ ಹುಚ್ಚತನ ಇದ್ರೇ ಮಾಡೋದಕ್ಕೆ ಸಾಧ್ಯ. ಆ್ಯಂಡ್ ಡೆಫಿನೆಟ್ಲಿ 2.5 ವರ್ಷ ಕಷ್ಟಪಟ್ಟಿದ್ದೀರ ಸಿನಿಮಾಗೆ. ವಂಡರ್ಫುಲ್ಲಾಗಿ ಆಗುತ್ತೆ ಇದು ಡೆಫಿನೆಟ್ಲಿ. ಆ್ಯಂಡ್ ಸಕ್ಸಸ್ ಪಾರ್ಟಿಲಿ ಮೀಟ್ ಮಾಡೋಣ. ಇವತ್ತೇ ಮೀಟ್ ಮಾಡೋಣ. ಬೈಯಂಗಿಲ್ಲ ಆಮೇಲೆ 11 ಗಂಟೆ ಮೇಲೆ. ಸೊ ಅದೊಂದಿದೆ. ಒಂದು 11 ಗಂಟೆ 11:15 ಆದಮೇಲೆ ಬೈತಾನೆ. ಸಾಕ್ಷಿಗೆ ತುಂಬ ಜನ ಇದ್ದಾರೆ ಇಲ್ಲಿ. ಸೊ ಬೈಯಂಗಿಲ್ಲ ಮಗ, ಈಗಲೇ ಹೇಳಿದ್ದೀನಿ. ದಿಗಂತ ಇದ್ದಾನೆ, ಅವನ್ನ ಬೈಕೊಂಡಿದ್ದೀನಿ. ಸೊ ಬೈಯಕ್ಕೆ ಫೋನ್ ಎತ್ತಲ್ವಲ್ಲ ನಾನು. ಇವಾಗಲೂ ಕೆಲಸ ಕೊಟ್ಟಿಲ್ಲ ಇವಂದು. ದಿಗಂತ್ ಅನ್ನೋ ಒಂದು ಸಿನಿಮಾ ಮುಹೂರ್ತಕ್ಕೆ ನಾನು ಗೆಸ್ಟಾಗಿ ಹೋಗಿದ್ದೆ. ಇನ್ನೂ ತುಂಬ ಜ್ಞಾಪಕ ಇದೆ. ಸೊ ಹೋದೆ, 1 ಅವರ್ ವೆಯ್ಟ್ ಮಾಡ್ತಾ ಇದ್ದೀವಿ. ಹೀರೋ ಬರ್ತಾ ಇಲ್ಲ. ಫೋನ್ ಮಾಡಿದ್ರೆ ಹೀರೋ ಫೋನ್ ಎತ್ತಾ ಇಲ್ಲ. ಹೀರೋ ಇಲ್ದಿರೋ ಸಿನಿಮಾ. ನಾನು ಮುಹೂರ್ತ, ನಾನು ಕ್ಲಾಪ್ ಹೊಡೆದು ನಾವೇ ಮಾತಾಡಿ ಬಂದಿದ್ದಾಯ್ತು. 5 ನಿಮಿಷ ಲೇಟಾಗಿ ಬಂದಿರ್ಬೋದು. ಬರಲೇ ಇಲ್ಲ ನೀನು ಅವತ್ತು ದಡ್ಡ. ಆ ಥರ ಇದು ತುಂಬಾ ದೊಡ್ಡದಾಗಿ ಕಾಣಿಸ್ತಿದೆ ಸಿನಿಮಾ. ತುಂಬ ದೊಡ್ಡ ಮಟ್ಟಕ್ಕೆ ಆಗುತ್ತೆ ಇದು. ಆ್ಯಂಡ್ ತುಂಬ ಜನ ಆ್ಯಕ್ಟರ್ಸ್, ಸಂಪತ್ ಸರ್ ಎಲ್ಲರೂ ಅಂದರೆ ಬ್ರಿಲಿಯಂಟ್ ಆಗಿರೋ ಆ್ಯಕ್ಟರ್ಸ್ ಇದ್ದಾರೆ ಸಿನಿಮಾಲಿ. ಆ್ಯಂಡ್ ಡೆಫಿನೆಟ್ಲಿ ಆ ಥರ ಎಲ್ಲ ಸೇರಿದಾಗಲೇ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಆ್ಯಂಡ್ ಈ ಸಿನಿಮಾನೂ ಹಂಗೆ ಆಗುತ್ತೆ. ಆಲ್ ದಿ ವೆರಿ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್. ಈಗಲೇ ಹೇಳ್ತಾ ಇದ್ದೀನಿ. ಫೋನ್ ಎತ್ತು, ನೆಕ್ಸ್ಟ್ ನಾವು ಮಾಡೋದು. ಥ್ಯಾಂಕ್ ಯು ಸೋ ಮಚ್ ಯೋಗಿ ಸರ್. ದಿಗಂತ್ ಸರ್ ಒಂದು ದೊಡ್ಡ ಜರ್ನಿ, ಬ್ಯೂಟಿಫುಲ್ ಜರ್ನಿ ಸತೀಶ್ ಸರ್ ಜೊತೆಗೆ. ಇದೀಗ ವಿಭಿನ್ನವಾಗಿ ಕಾಣಿಸ್ತಾ ಇದ್ದಾರೆ ನೀನಾಸಂ ಸತೀಶ್ ಸರ್. ಹೌ ಪ್ರೌಡ್ ಆರ್ ಯು? ಸೂಪರ್. ನನಗೆ ಫಸ್ಟ್ ಸತೀಶ್ ಅವ್ರು ಮೀಟ್ ಮಾಡಿದ್ದು ನಾವು ಮನಸಾರೆ ಸಿನಿಮಾದಲ್ಲಿ ಯೋಗರಾಜ್ ಸರ್ ಆಫೀಸಲ್ಲಿ. ಅವಾಗ ಯೋಗರಾಜ್ ಸರ್ ಹೇಳಿದರು, ನೋಡೋ ಸತೀಶ್ ಅಂತ ಒಬ್ಬ ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಾನೆ, ಅವನು ರಂಗಭೂಮಿ ಕಲಾವಿದ, ಅಂದರೆ ನೀನಾಸಮ್ಮಲ್ಲೆಲ್ಲ ಬಂದಿದ್ದಾನೆ, ಅವನು ರಂಗಭೂಮಿಯಲ್ಲಿ ಜೀವ ತೇದ್ಬಿಟ್ಟಿದ್ದಾನೆ ಅಂತ ಒಂದು ಒಳ್ಳೆ ನಟ. ನೀನೇನಾದ್ರು ಒಂದು ಚೂರು ಕರೆಕ್ಟಾಗಿ ಆ್ಯಕ್ಟ್ ಮಾಡಲಿಲ್ಲ ಅಂದರೆ ಅವ್ನು ತಿಂದುಬಿಡ್ತಾನೆ ನಿನ್ನ. ಸೊ ಚೆನ್ನಾಗಿ ಆ್ಯಕ್ಟ್ ಮಾಡು ಅಂತ ಹೇಳಿದರು. ನಿಜ. ಹಾಗೆ ನಾನು ಸತೀಶನ್ ಮೀಟ್ ಮಾಡಿದಾಗಲೂ ಅಷ್ಟೇ ಕೂಡ ಯೋಗಿ ಅವ್ರು ಹೇಳಿದಾಗೆ ಒಂದಷ್ಟು ಜನ ಸಿನಿಮಾನ ಅತಿಯಾಗಿ ಪ್ರೀತಿ ಮಾಡ್ತಾರೆ. ಸೊ ಅವಾಗ ನಾನು ಸತೀಶ್ ಮೀಟ್ ಮಾಡಿದಾಗ ತುಂಬ ರಂಗಭೂಮಿನ ತುಂಬ ಪ್ರೀತಿ ಮಾಡ್ತಾಯಿದ್ರು, ಸಿನಿಮಾನ ಪ್ರೀತಿ ಮಾಡ್ತಾಯಿದ್ರು. ನೋಡ್ಗೆಳೆಯ, ನಾನು ಈ ಥರ ಒಂದು ನಾಟಕ ಮಾಡಿದ್ದೆ, ಈ ಥರ ಒಂದು ನಾಟಕನ ನಾನೇ ಡೈರೆಕ್ಟ್ ಮಾಡಿದ್ದೆ, ಈ ಥರ ಮಾತುಗಳನ್ನ ಸತೀಶ್ ಮಾತಾಡೋರು. ಸೊ ಅದೆಲ್ಲ ಕೇಳಿದಾಗ ಖುಷಿ ಆಗುತ್ತೆ. ಅಂದರೆ ಆ ಸಿನಿಮಾನ ಕೂತ್ರೆ, ನಿಂತರೆ, ತಿಂದರೆ ಸಿನಿಮಾನ ಪ್ರೀತಿ ಮಾಡಿದಂಥ ಒಂದಷ್ಟು ಜನದಲ್ಲಿ ಸತೀಶ್ ಕೂಡ. ಸೊ ಒಂದು ಒಳ್ಳೆ ಪ್ರಯತ್ನ, ಉದ್ದೇಶ, ಉತ್ಸಾಹ ಎಲ್ಲ ಕರೆಕ್ಟಾಗಿದೆ ಗಿಳಿಯಂದು. ದ ರೈಸ್ ಆಫ್ ಅಶೋಕ ತುಂಬ ಚೆನ್ನಾಗಾಗುತ್ತೆ ಗಿಳಿ. ಆಲ್ ದಿ ಬೆಸ್ಟ್. ಎಸ್, ಆಲ್ ದಿ ಬೆಸ್ಟ್. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಲೋಕಮಾದ ಯೋಗಿ ಅವರಿಗೆ, ಅದೇ ರೀತಿಯಾಗಿ ದಿಗಂತ್ ಮಂಚಾಲೆ ಅವರಿಗೆ. ದ ರೈಸ್ ಆಫ್ ಅಶೋಕ ಸಿನಿಮಾದ ಟ್ರೈಲರ್ ಲಾಂಚ್ಗೆ ಬಂದು ಅಷ್ಟೇ ಪ್ರೀತಿಯಿಂದ ಬೆಸ್ಟ್ ವಿಶಸ್ ಅನ್ನು ತಿಳಿಸಿದ್ದಕ್ಕಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮತ್ತೊಮ್ಮೆ. ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ, ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ವೆರಿ ವೆರಿ ಟ್ಯಾಲೆಂಟೆಡ್ ನಾಗಭೂಷಣ್ ಅವರು ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಾಗಭೂಷಣ್ ಅವ್ರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ.
ಇನ್ನು ಸತೀಶ್ ಸರ್ ಜೊತೆ ಬಹಳಷ್ಟು ಸಲ ಕಾಣಿಸ್ಕೊಳ್ತಾ ಅವರ ಜೊತೆಯಾಗಿ ನಡೆಯುವಂತಹ ಮತ್ತೊಬ್ಬರು ಕಲಾವಿದರು. ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ಶಿವರಾಜ್ KR ಪೇಟೆ ಅವರು ದಯಮಾಡಿ ಜಾಯಿನ್ ಆಗಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್. ವಸಿಷ್ಠ ಸರ್, ದ ರೈಸ್ ಆಫ್ ಅಶೋಕದ ಅಮೇಝಿಂಗ್ ಟ್ರೈಲರ್ ನೋಡಿ ಆಯಿತು, ನಿಮ್ಮ ಮಾತುಗಳನ್ನು ಕೇಳುವಂತಹ ಸಮಯ. ಓ ಟು ಯು ಸರ್. ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಿ? ಇಲ್ಲಿ ನೆರೆದಿರ್ತಕ್ಕಂಥ ಎಲ್ರಿಗೂ ನಮಸ್ಕರಿಸುತ್ತಾ ನನ್ನ ಆಲ್ ಟೈಮ್ ಫೇವ್ರೇಟ್, ನನ್ನ ಚೈಲ್ಡ್ಹುಡ್ ಹೀರೋ, ನಮ್ಮೆಲ್ಲರ ಪ್ರೀತಿಯ ರವಿ ಸರ್ ನಮಸ್ತೆ, ವಿಜಯ್ ಸರ್ ನಮಸ್ತೆ, ಆ್ಯಂಡ್ ಗೆಳೆಯ ಯೋಗಿ ದಿಗಿ ನಾಗ ಶಿವಣ್ಣ ಹಾಗೂ ಪ್ರಮುಖವಾಗಿ ನೀವೆಲ್ಲರೂ ತುಂಬ ಖುಷಿಯಾಯಿತು ನಿಮ್ಮನ್ನೆಲ್ಲ ನೋಡಿ. ಜೊತೆಗೆ ಪ್ರಮುಖವಾಗಿ ಈ ಒಂದು ಟ್ರೈಲರ್ ದ ರೈಸ್ ಆಫ್ ಅಶೋಕ, ಯೋಗಿ ಹೇಳ್ದಂಗೆ ಇದು ರೈಸ್ ಆಫ್ ಸತೀಶ ಆಗುತ್ತೆ ಅನ್ನೋ ಗಟ್ಟಿಯಾದ ನಂಬಿಕೆ ನನಗೆ ಟ್ರೈಲರ್ ನೋಡಿದ ತಕ್ಷಣ ಅನ್ನಿಸ್ತು, ಬಂತು. ಕಲಾವಿದರ ತಂಡಿದೆ, ಅದ್ಭುತವಾದ ಕಲಾವಿದರು, ನಮ್ಮ ಅಭಿ ಸುರೇಶ್ ಅವರಾಗಲಿ, ರವಿಶಂಕರ್ ಅವರಾಗಲಿ, ನಮ್ಮ ಯಶ್ ಶೆಟ್ಟಿ, ಫ್ಯಾಬ್ಯುಲಸ್ ಡಾರ್ಲಿಂಗ್. ಈ ಒಂದು ಸಪ್ತಮಿ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಸತೀಶನ ಹೋರಾಟ ಗೆಳೆಯನಾಗಿ ಒಂದು ಕಳೆದ 2-3 ವರ್ಷದಿಂದ ಅವ್ನು ಪಟ್ಟಿರೋ ಪಾಡು ಕಷ್ಟ ಇದೆ, ಈ ಸಿನಿಮಾಗೋಸ್ಕರ ಇದು ಬಲ್ಲೆ. ಹಾಗಾಗಿ ನಾನು ಮನಸಾರೆ ಪ್ರಾರ್ಥಿಸ್ತೀನಿ ಈ ಒಂದು ಸಿನಿಮಾ ಚೆನ್ನಾಗಿ ಆಗಬೇಕು, ರೈಸ್ ಆಫ್ ಸತೀಶ ಇನ್ನೂ ನಾಗಲೋಟ ಆಗಬೇಕು ಅಂತ. ಏನಂದರೆ ಇಲ್ಲಿ ಎಲ್ಲ ಕಲಾವಿದರು ಇಷ್ಟು ಜನ ಇದ್ದೀವಿ, ಪ್ರತಿಯೊಬ್ಬ ಕಲಾವಿದರಿಗೂ ಆ ಒಂದು ಸಿನಿಮಾ ಗೆದ್ದರು, ಒಂದು ಸಿನಿಮಾ ಸೋತರು, ಮತ್ತೆ ಮಾಡೋದು ಸಿನಿಮಾನೇ, ಮತ್ತೆ ಸೆಟ್ಗೆ ಹೋಗ್ತೀವಿ, ಮತ್ತೆ ಹೊಸ ಒಂದು ಪ್ರಯತ್ನ ಮಾಡ್ತೀವಿ. ಸೋತ್ವಿ ಅಂತ ರಿಲ್ಯಾಕ್ಸ್ ಆಗೋಲ್ಲ, ಗೆದ್ವಿ ಅಂತ ಸಂಭ್ರಮಿಸ್ಕೊಂಡೇ ಇದ್ಬಿಡೋಕ್ಕಾಗಲ್ಲ. ಯಾವುದೇ ಒಬ್ಬ ಹೀರೋ ಅಥವಾ ಯಾವುದೇ ಒಬ್ಬ ಕಲಾವಿದನಿಗೆ ಒಂದು ಸಿನಿಮಾ ಗೆದ್ದರೆ ದೊಡ್ಡ ಹುರುಪು. ಒಂದಷ್ಟು ಜನ ಹೀರೋಗಳಿಗೆ ಸಿನಿಮಾಗಳು ಗೆದ್ದಾಗ ಉದ್ಯಮಕ್ಕೆ ಹುರುಪು. ನಮ್ಮ ಉದ್ಯಮ ಅವಲಂಬಿತವಾಗಿರೋದು ನಿಮ್ಮೆಲ್ಲರ ಮೇಲೆ, ನಿಮ್ಮ ಪ್ರೀತಿ, ನಿಮ್ಮ ಹಾರೈಕೆ, ನಿಮ್ಮ ಅಭಿಮಾನದ ಮೇಲೆ ನಿಂತಿರ್ತಕ್ಕಂಥ ಉದ್ಯಮ ಇದು. ಸೊ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಪ್ರೋತ್ಸಾಹಿಸಿ, ಎನ್ಕರೇಜ್ ಮಾಡಿ. ಯಾಕೆಂದರೆ ನೀವು ಕೊಡೋ ಒಂದು ಶ್ರೀರಕ್ಷಣೆ ನಮ್ಮೆಲ್ಲರಿಗೆ ಜೀವಾಳ. ಹಾಗಾಗಿ ನಿಮ್ಮ ಪ್ರೀತಿ ಸಿಗುತ್ತೆ ಗೆಳೆಯನ ಸಿನಿಮಾಗೆ, ಹಾಗೆ ನಮ್ಮೆಲ್ಲರ ಸಿನಿಮಾಗೆ ಅಂತ ಆಶಿಸ್ತಾ ಒಳ್ಳೆಯದಾಗಲಿ ಗೆಳೆಯ. ಥ್ಯಾಂಕ್ ಯು ಸೊ ಮಚ್ ಗೆಳೆಯ. ಥ್ಯಾಂಕ್ ಯು ಸೋ ಮಚ್ ವಸಿಷ್ಠ ಸರ್. ನಾಗಭೂಷಣ್ ಅವರೇ, ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಪ್ಲೀಸ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದಾರೆ ಎಲ್ಲರೂ? ರವಿ ಸರ್, ವಿಜಯ್ ಸರ್, ಯೋಗಿ, ದಿಗನ್, ಶಿವು, ಸತೀಶ್ ಮತ್ತು ವಸಿಷ್ಠ ಮತ್ತು ಸಪ್ತಮಿ ಅವರಿದ್ದಾರೆ. ಈ ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ ಇದೊಬ್ಬ ಹಳ್ಳಿ ಹುಡುಗನ ಹೋರಾಟದ ಕತೆ ಅಂತ. ಮತ್ತು ಹಾಗೆ ಇಲ್ಲಿ ಸತೀಶ್ ಇದ್ದಾರೆ, ಅವ್ರದ್ದು ಕೂಡ ಇವರು ಕೂಡ ಹಳ್ಳಿ ಹುಡುಗನ ಇವ್ರದ್ದು ಹೋರಾಟದ ಕಥೆನೇ ಹೌದು. ಒಂದು ಮಂಡ್ಯದಿಂದ ಒಂದು ಹಳ್ಳಿಯಿಂದ ಬಂದು ರಂಗಭೂಮಿ ಮಾಡಿಕೊಂಡು ಆಮೇಲೆ ಕಿರುತೆರೆಯಲ್ಲಿ ಬಂದು ಯಾವುದೋ ಸೀರಿಯಲಲ್ಲಿ ಸಿಕ್ಕ ಪಾತ್ರಗಳ ಸಣ್ಣ ಪಾತ್ರ ಅದನ್ನು ಮಾಡಿಕೊಂಡು ಮತ್ತೆ ಪುನಃ ಸಿನಿಮಾಗಳಲ್ಲಿ ಅಲ್ಲಿ ಬಂದ ಪಾತ್ರಗಳನ್ನು ಯಾವುದಾದ್ರು ಪಾತ್ರ ಆಗಲಿ ಅದಕ್ಕೆ ಜೀವ ತುಂಬಿ ನಂತರ ಹೀರೋ ಆಗಿ ಆಮೇಲೆ ದೊಡ್ಡ ಸಿನಿಮಾಗಳು ಮಾಡಿ ಈಗ ತಮ್ಮ ವೃತ್ತಿ ಜೀವನದ ಒಂದು ದೊಡ್ಡ ಸಿನಿಮಾದಲ್ಲಿ ಬಂದು ನಿಂತಿದ್ದಾರೆ. ಹಾಗೆ ನೋಡಿದ್ರೆ ಇದು ರೈಸ್ ಆಫ್ ಅಶೋಕ ಜೊತೆಗೆ ರೈಸ್ ಆಫ್ ಸತೀಶ್ ಕೂಡ ಆಗಲಿ ಅಂತ ನಾನು ಆಶಿಸ್ತೀನಿ. ಮತ್ತು ಈ ಸಿನಿಮಾ ಇಡೀ ಚಿತ್ರತಂಡಕ್ಕೆ ಅಭಿನಂದನೆಗಳು. ಯಾಕಂತಂದರೆ ಈ ಚಿತ್ರದ ಮಧ್ಯದಲ್ಲಿ ತುಂಬ ತೊಡಕುಗಳಾದವು, ಅದನ್ನೆಲ್ಲ ಮೀರಿ ಈಗ ಒಂದಲ್ಲ 3 ಭಾಷೆಯಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಇಡೀ ಚಿತ್ರತಂಡಕ್ಕೆ ಅಭಿನಂದನೆಗಳು ಮತ್ತು ಎಲ್ರಿಗೂ ಆಲ್ ದ ಬೆಸ್ಟ್. ಮತ್ತು ಸಪ್ತಮಿಯವರಿದ್ದಾರೆ, ಭಾಳ ಹಾರ್ಡ್ ವರ್ಕಿಂಗ್ ಅವರು. ಏನಾದರೂ ಗೊತ್ತಿಲ್ಲ ಅಂತಂದರೆ ಅದನ್ನ ಕಲಿತು ಮಾಡ್ತೀನಿ ಅನ್ನೋ ಛಲ ಅವ್ರದ್ದು. ಸಪ್ತಮಿ ಒಳ್ಳೆಯದಾಗಲಿ. ಮತ್ತು ನನ್ನ ರಂಗಭೂಮಿ ಗೆಳೆಯ ಸಂಪತ್ ಇದ್ದಾರೆ, ಬಹುಮುಖ್ಯ ಪಾತ್ರದಲ್ಲಿ ನೋಡಿ ನನಗೆ ಭಾಳ ಖುಷಿ ಆಯಿತು. ಒಳ್ಳೆಯದಾಗಲಿ ಸಂಪತ್. ಮತ್ತು ಯಶ್ ಶೆಟ್ಟಿ, ಲವಿತ್, ಪೂರ್ಣ, ಒಂದು ಅದ್ಭುತವಾದ ಆಲಮ್ ಕೊಟ್ಟಿದ್ಯಾ. ಎಲ್ರಿಗೂ ಥ್ಯಾಂಕ್ ಯು. ಮತ್ತು ನೀವೆಲ್ಲ ದಯವಿಟ್ಟು ಇಲ್ಲಿ ಎಷ್ಟು ಜನ ಬಂದು ಸೇರಿದಿರಲ್ಲ, ನೀವೆಲ್ಲ ಬಂದು ಥಿಯೇಟ್ರಲ್ಲಿ ಬಂದು ವಿಜುವಲ್ಲು ಚಪ್ಪಾಳೆ ಹೊಡಿಬೇಕು. ಆವಾಗ ಮಾತ್ರ ನಮಗೆ ಭಾಳ ಖುಷಿ ಆಗೋ ಸಾಧ್ಯ, ನಮ್ಗೆ ಇನ್ನೇನಾದರೂ ಮಾಡೋದಕ್ಕೆ ಸ್ಫೂರ್ತಿ ಸಿಗೋಕ್ಕೆ ಸಾಧ್ಯ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಾಗಭೂಷಣ್ ಸರ್. ಶಿವರಾಜ್ KR ಪೇಟೆ ಅವರು. ಎಲ್ರಿಗೂ ನಮಸ್ಕಾರ. ರವಿ ಸರ್, ವಿಜಯಣ್ಣ, ಯೋಗಿಯಣ್ಣ, ದಿಗಂತ್ ಸರ್, ಸಿಂಹ ಅವರು, ಗೆಳೆಯ ನಾಗಭೂಷಣ್ ಅವರು. ರೈಸ್ ಆಫ್ ಅಶೋಕ ಆ್ಯಕ್ಚುಲಿ ತುಂಬ ದಿನಗಳಿಂದ ಹಾಡುಗಳನ್ನೆಲ್ಲ ಕೇಳ್ಕೊಂಡು ಬಾಯಾಟ ಆಗ್ಬಿಟ್ಟಿದೆ ಹಾಡುಗಳು, ಅಷ್ಟು ಚೆನ್ನಾಗಿರುವಂಥ ಹಾಡುಗಳು. ಮೊದಲಿಗೆ ಪೂರ್ಣಚಂದ್ರ ಸರ್, ಸೂಪರ್ ಹಾಡುಗಳು, ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಹಾಗೆ ಒಂದು ಅಶೋಕ ಚಕ್ರವರ್ತಿ ಇಡೀ ಭಾರತನ ಸುತ್ತಿ ಎಲ್ಲ ಕಡೆ ಗೆದ್ದು ಚಕ್ರಾಧಿಪತಿನ ಸಾಧಿಸ್ಕೊಂಡ್ಬಂದರು. ಹಾಗೆ ಈ ಅಶೋಕ ಬರೀ ಕರ್ನಾಟಕದಲ್ಲ, ರಿಲೀಸ್ ಆಗೋ ಎಲ್ಲ ರಾಜ್ಯದಲ್ಲೂ ಚಕ್ರಾಧಿಪತಿನ ಸಾಧಿಸ್ಕೊಂಡ್ಬರಲಿ ಅಂತ ಹೇಳ್ಬಿಟ್ಟು ಆಶಿಸ್ತೀನಿ. ಹಾಗೆ
ಎಲ್ಲರೂ ಹೇಳಿದಾಗೆ ನಾನು ಒಂದು ಮಾತು, ಇದು ರೈಸ್ ಆಫ್ ಅಶೋಕ ಮಾತ್ರ ಅಲ್ಲ, ರೈಸ್ ಆಫ್ ಸತೀಶ್ ಅಣ್ಣ ಆಗಲಿ, ಜೊತೆಗೆ ರೈಸ್ ಆಫ್ ಸ್ಯಾಂಡಲ್ವುಡ್ ಆಗಲಿ ಅಂತೇಳಿ ಕೂಡ ಆಶಿಸ್ತೀನಿ. ಒಳ್ಳೇದಾಗಲಿ. ತುಂಬ ಚೆನ್ನಾಗಿದೆ. ಟೀಸರ್ ನೋಡ್ಬೇಕಾದ್ರೆ ಎಲ್ಲರೂ ಕೂಡ ಅದು ಮುಗಿದ ತಕ್ಷಣ ಎಷ್ಟು ಜೋರಾಗಿ ಚಪ್ಪಾಳೆ ಕೇಕೆ ಹಾಕಿದ್ರಿ. ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದಾಗ ಇನ್ನೂ ಬೇರೆ ಥರನೇ ಅಬ್ಬರ ಇರುತ್ತೆ. ಜೊತೆಗೆ ಸೌಂಡು ಅಷ್ಟು ಅದ್ಭುತವಾಗಿ ಹಿನ್ನೆಲೆ ಗಾಯನ ಕೂಡ ಅಥವಾ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಎಲ್ಲವೂ ಕೂಡ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಜೈ ರೈಸ್ ಆಫ್ ಅಶೋಕ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಒಂದು ಗಿಫ್ಟ್ ಹ್ಯಾಂಪರ್ಸ್ ಇದೆ. ಸತೀಶ್ ಅಣ್ಣ ಡೈಲಾಗ್ ಹೊಡಿಬೇಕು, ನಾವಲ್ಲ. ನಾನು ಡೈಲಾಗ್ ಹೇಳ್ತೀನಿ, ನೀನು ಅದೇ ಬಿಡು. ಮರ್ತೋಯ್ತು, ಆಮೇಲೆ ಎದುರುಗಡೆ ಎಲ್ಲ ಕುಂತಿರೋದು ನೋಡೇ ಮರ್ತೋಗ್ಬಿಡ್ತಾರೆ. ಅಲ್ಲ ಆಲ್ರೆಡಿ ಕಾಯ್ತವ್ರೆ ನನ್ನ ಮಕ್ಕಳ, ಇನ್ನೂ ಮಾತಾಡ್ತಾನೆ ಇದ್ದಾರೆ, ಮಾತಾಡಿ ಅಂತ. ಇದು ವಿಜಯ್ ಸರ್ ಕಾಯ್ತವ್ರೆ, ಇಬ್ಬರು ಕಂಡುಬಿಡ್ತವ್ರೆ, ಹಂಗಾಗಿ ನೋಡ್ತಾ ಇದ್ದೀನಿ ನಾನು. ಈ ಹೋರಾಟ ಮುಗಿಯುವವರೆಗೂ ನನ್ನ ಬೆನ್ನಲ್ಲ, ನಂದೊಂದು ಕೂದಲು ಬಗ್ಗಲ್ಲ. ನಾವೆಲ್ಲ ಭೂಮಿ ಮೇಲೆ ಬರೋದು ಒಂಥರ ಫಂಕ್ಷನ್ ಬಂದೋದಂಗೆ, ಬಂದ ಮೇಲೆ ಎಲ್ಲರ ಥರ ಪಂಕ್ತಿಲ್ ಕೂದು ತಿಂದು ಕುಡಿದು ಎದ್ದು ಹೋಗ್ತಾ ಇರಬೇಕು. ಆದರೆ ಗೆಳೆಯ ಹೇಳ್ದಂಗೆ ಈ ಹೋರಾಟ ಮುಗಿಯೋವರೆಗೂ ನನ್ನ ಬೆನ್ನಲ್ಲ, ಕೂದಲು ಬಗ್ಗಲ್ಲ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಒಂದು ಗ್ರೂಪ್ ಫೋಟೋಗೆ ನಿಂತ್ಕೋಬೇಕು. ನಿಮಗೂ ಹ್ಯಾಂಪರ್ ಇದೆ, ನಾಗಭೂಷಣ್ ಸರ್ ಇದೆ. ದಯವಿಟ್ಟು ಜೋರಾದ ಚಪ್ಪಾಳೆ ಮತ್ತೊಮ್ಮೆ. ಆ್ಯಕ್ಚುಲಿ ಸಿನಿಮಾ ಸಾಂಗಲ್ಲಿ ಒಂದು ಲೈನ್ ಬರುತ್ತೆ, ಯಾರಿನ್ನೂ ತಡೆಯೋರು ಈ ಜಾತಾರೆ, ನಾವೆಲ್ಲ ಇಂದು ಒಂದಾದರೆ ಅಂತ. ಸೊ ಎಲ್ಲರೂ ಒಂದಾಗಿದ್ರಿ, ಸಿನಿಮಾ ಖಂಡಿತವಾಗ್ಲೂ ಗೆದ್ದೇ ಅಣ್ಣ. ಕಂಗ್ರ್ಯಾಚುಲೇಷನ್. ಸೋ ಟ್ರೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಸಿಷ್ಠ ಸರ್, ಥ್ಯಾಂಕ್ ಯು ನಾಗಭೂಷಣ್ ಅವರೇ. ಈ ಕನಸ್ಕೊಂಡಿದ್ದು, ಈ ಸಿನಿಮಾ ಕನಸ್ಕೊಂಡಿದ್ದು, ಈ ಸಿನಿಮಾ ಹಿಂಗಾಗಬೇಕು. ಸತೀಶ್, ನೀವು 20 ಕೋಟಿ ತಗೋತೀರ ನೋಡಿ ಈ ಸಿನಿಮಾ ಆದಮೇಲೆ ಅಂತ ಕನಸ್ಕೊಂಡಿದ್ದು. ಅದು ಆಗ್ಬೋದು, ಬಿಡ್ಬೋದು, ಆಗದೇನೂ ಇರ್ಬೋದು. ಆ ಥರ ಕನಸ್ಕೊಂಡು ಈ ಸ್ಕ್ರಿಪ್ಟ್ಗೋಸ್ಕರ, ಈ ಸಿನಿಮಾಗೋಸ್ಕರ ತನ್ನ ಜೀವನನೇ ತೆಗೆದು ಈ ಸಿನಿಮಾನ ಮಾಡಿದ್ದು ವಿನೋದ್ ದೋಂಡಾಳೆ ಡೈರೆಕ್ಟ್ರು. ಅವ್ರು ಇವತ್ತು ನಮ್ಮ ಜೊತೆಗಿಲ್ಲ. ಬಟ್ ಆ ನಿರ್ದೇಶಕರ ಕನಸು ನಾನಲ್ಲಿದ್ದೀನಿ. ಅವರ ಕನಸಿಗೆ ನಾವೆಲ್ಲ ಸಾಕಾರ ಕೊಟ್ಟಿದ್ದೀವಿ, ನಾವೆಲ್ಲ ಜೊತೆ ನಿಂತು ಅದನ್ನು ಪೂರೈಸಿದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನಿಮ್ಮ ಪರಿಶ್ರಮ ನೋಡಿ, ನೀವು ಬೇರೆ ಬೇರೆ ಭಾಷೆಗಳಿಗೆ ಹೋಗಿ ಡಿಸ್ಟ್ರಿಬ್ಯೂಷನ್ಗೋಸ್ಕರ ಮಾತಾಡಿದ್ದು ನೋಡಿ ಖಂಡಿತವಾಗಿ ವಿಲ್ ಬಿ ಮೋರ್ ದ್ಯಾನ್ ಹ್ಯಾಪಿ ಸರ್. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಸಿನಿಮಾದ ನಾಯಕಿಯನ್ನು ಮಾತನಾಡಿಸುವಂತಹ ಸಮಯ. ಲೀಲಾಗಿ ಇದೀಗ ಅಶೋಕನ ಅಂಬಿಕಾ ಆಗಿ ನಮ್ಮೆಲ್ಲರನ್ನ ರಂಜಿಸೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ ನಮ್ಮ ಕನ್ನಡದ ಮುದ್ದಾದ ಚೆಲುವೆ. ದಯವಿಟ್ಟು ಜೋರಾದ ಚಪ್ಪಾಳೆ ಟು ಸಪ್ತಮಿ ಗೌಡ. ಎಲ್ಲ ಪ್ರತಿಯೊಂದು ದಿವಸ ಶೂಟಿಂಗಲ್ಲಿ ನಿಂತಿರೋದು, ಇವ್ರಿಗೋಸ್ಕರ ಕಾದಿರೋದು ಉಮೇಶ್ ಸರ್ ಮತ್ತು ಮೇಡಮ್ ಶಾಂತಮ್ಮ ಅವರು. ಅವರಿಬ್ಬರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಪ್ರತಿಯೊಂದು ದಿವಸ ನಿಂತ್ಕೊಂಡಿದ್ದೀರಾ ಸರ್. ಪ್ಲೀಸ್ ಕಮ್ ಬನ್ನಿ ಸರ್. ಅವ್ರ ಪಕ್ಕದಲ್ಲಿ ನಿಂತ್ಕೊಳ್ಳಿ. ಯಾವಾಗಲೂ ನಿಂತಿದ್ದೀರಾ 365 ಡೇಸ್. ಬನ್ನಿ ಅಮ್ಮ, ಬನ್ನಿ ಪಕ್ಕದಲ್ಲಿ ನಿಂತ್ಕೊಳ್ಳಿ, ಪರವಾಗಿಲ್ಲ, ನೀವು ಮಾತಾಡ್ಬಿಡಿ, ಬನ್ನಿ ಮ್ಯಾಮ್. ಬನ್ನಿ ಮ್ಯಾಮ್, ಪ್ಲೀಸ್. I think this is very, very special moment. So, yes. ಎಲ್ರಿಗೂ ನಮಸ್ಕಾರ. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ರವಿ ಸರ್, ಥ್ಯಾಂಕ್ ಯು ವಶಿಷ್ಠ ಅವರೇ, ಥ್ಯಾಂಕ್ ಯು ಯೋಗಿ ಅವರೇ, ಥ್ಯಾಂಕ್ ಯು ಸೋ ಮಚ್ ದುನಿಯಾ ವಿಜಯ್ ಸರ್, ಥ್ಯಾಂಕ್ ಯು ದಿಗಂತ್ ಅವರೇ, ಥ್ಯಾಂಕ್ ಯು ನಾಗಭೂಷಣ್ ಅವರೇ. ನೀವು ನನಗೆ ಸಪ್ತಮಿ ಅವರೇ ಅಂತ ಬಂತು, ಇಲ್ಲಾಂದರೆ ಫೋನ್ ಮಾಡಿದಾಗ ಏನಮ್ಮ ನಿಂದು ಅಂತ ಇರ್ತಾರೆ ಯಾವಾಗಲೂ. ಇಷ್ಟು ಜನ ಬಂದು ಇವತ್ತು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಇವತ್ತು ಇಷ್ಟೊಂದು ಜನ ಸೆಲೆಬ್ರಿಟೀಸ್ ಇಲ್ಲಿದ್ದಾರೆ. ಬಟ್ ಅದು ಬಿಟ್ಟು ಎಷ್ಟೊಂದು ಜನ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಗೆಲ್ರಿಗೂ ಥ್ಯಾಂಕ್ ಯು. ಅದಲ್ಲದೆ ಥ್ಯಾಂಕ್ ಯು ಸರ್. ಅಂದರೆ ಸಾಕಷ್ಟು ಜನ ಕಲಾವಿದರಿದ್ದಾರೆ ಈ ಸಿನಿಮಾದಲ್ಲಿ. ಅವ್ರಿಗೆಲ್ರಿಗೂ ಥ್ಯಾಂಕ್ ಯು. ನಾನು ಸಿನಿಮಾ ನೋಡಾದ್ಮೇಲೆ ನನಗೆ ಫಸ್ಟ್ ಆಚೆ ಬಂದಿದ್ದ ತಕ್ಷಣ
ಸರ್ ಮಾತೇ ಆಡಲಿಲ್ಲ. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು ಅಂದ್ಬಿಟ್ರು ಸಂಪತ್ ಸರ್. ಅವ್ರ ಸಿನಿಮಾದಲ್ಲಿ ನಿಮ್ಮ ಎಲ್ರಿಗೂ ನೀವು ಮಾತಾಡ್ತೀರಾ ಅವ್ರ ಬಗ್ಗೆ, ಅಷ್ಟು ಚೆನ್ನಾಗಿದೆ ಅವ್ರ ಪಾತ್ರ. ನನ್ನ ಫೇವ್ರೆಟ್ ಕ್ಯಾರೆಕ್ಟರ್ ಸಂಪತ್ ಸರ್ ಪಾತ್ರ. ಅವ್ರು ಮಾತಾಡದೇ ಇದ್ರು ಅಷ್ಟು ಚೆನ್ನಾಗಿ ಸ್ಕ್ರೀನ್ನ ತಿಂದಾಕಿದ್ದಾರೆ ಸಿನಿಮಾದಲ್ಲಿ. ಥ್ಯಾಂಕ್ ಯು ಸರ್. ಆ್ಯಂಡ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಇದ್ದಾರೆ, ಡ್ರ್ಯಾಗನ್ ಮಂಜು ಅವರಿದ್ದಾರೆ, ಹಾಗೆ ಬಿ ಸುರೇಶ್ ಸರ್ ಇದ್ದಾರೆ, ಯಶ್ ಶೆಟ್ಟಿ ಅವರಿದ್ದಾರೆ. ಎಲ್ಲರೂ ಬಹಳ ಚೆನ್ನಾಗಿ ಜಗ್ಗಪ್ಪ ಅವರಿದ್ದಾರೆ. ಅದಲ್ಲದೆ ಫಸ್ಟ್ಲಿ ಥ್ಯಾಂಕ್ಸ್ ಸತೀಶ್ ಅವ್ರಿಗೆ. ಈ ಸಿನಿಮಾ ಲಾಸ್ಟ್ ಎಂಟ್ರಿ ಈ ಸಿನಿಮಾಗೆ ನಾನು ಫೋನ್ ಮಾಡಿ ಹೇಳಿದ್ರು ಈ ಥರ ಒಂದು ಪಾತ್ರ ಇದೆ ಕೇಳಿ, ನಿಮ್ಗೆ ಇಷ್ಟ ಆದರೆ ಸಿನಿಮಾ ಆಮೇಲೆ ಮಾತಾಡೋಣ ಅಂತ. ಸೊ ನನಗೆ ಭಾಳ ಇಷ್ಟ ಆಯಿತು ಈ ಪಾತ್ರ. ಅಂದರೆ ಆ ಕ್ಯಾರೆಕ್ಟರ್ ಗ್ರಾಫ್ ಇರ್ಬೋದು, ಅಥವಾ ನನಗೆ ಕ್ಲೈಮ್ಯಾಕ್ಸಲ್ಲಿ ನನಗೆ ಫಸ್ಟ್ ಟೈಮ್ ಏನೋ ಹೊಸದಾಗಿ ಪ್ರಯತ್ನ, ನನಗೆ ಆ ಎಕ್ಸ್ಪೀರಿಯನ್ಸ್ ಅದಾದಮೇಲೆ ಬೇರೆ ಸಿನಿಮಾದಲ್ಲಿ ಮಾಡೋಕ್ಕೆ ಸಿಗುತ್ತೋ, ಆ ಪ್ರಯತ್ನ ಮಾಡೋಕ್ಕೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಬ್ಯೂಟಿಫುಲ್ ಆ ಕ್ಯಾರೆಕ್ಟರ್ ಬಂದಿದ್ದಾರೆ. ನನಗೆ ಏನು ಅವರು ಬಂದು ಕತೆ ನರೇಟ್ ಮಾಡಿದ್ರು, ಸ್ಕ್ರಿಪ್ಟಿಂದ ಸ್ಕ್ರೀನ್ವರೆಗೂ ಬರೋಷ್ಟೊಳಗೆ ಸಾಕಷ್ಟು ಚೇಂಜಸ್ ಆಗುತ್ತೆ. ಬಟ್ ಈ ಸತಿ ಸ್ಕ್ರಿಪ್ಟಿಂದ ಸ್ಕ್ರೀನ್ವರೆಗೂ ಬರೋಷ್ಟೊಳಗೆ ನನಗೆ ಏನು ಹೇಳಿದರು, ನನ್ನನ್ನು ಹೇಗೆ ತೋರಿಸ್ತೀವಿ ಅಂತ ಹೇಳಿದರು, ಅದೇ ರೀತಿ ನನ್ನನ್ನು ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ. ನನಗೆ ಭಾಳ ಇಷ್ಟ ಆಯಿತು. ನನಗೆ ತುಂಬ ಖುಷಿ ಆಯಿತು ನನ್ನನ್ನು ನಾನು ಸ್ಕ್ರೀನ್ ಮೇಲೆ ನೋಡಿಕೊಂಡಾಗ. ಹಾಗೆ ಪೂರ್ಣಚಂದ್ರ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ಪೆಷಲಿ ಕಲ್ಯಾಣವೇ ಗೌರಿ ಸಾಂಗ್ ನನಗೆ ತುಂಬ ಇಷ್ಟ ಆ ಸಾಂಗು. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರೊಡ್ಯೂಸರ್ಸು ವರ್ಧನ್ ಹರಿ ಸರ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೇನ್ಲಿ ನಾನು ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕಿರೋದು ಮೀಡಿಯಾದವ್ರಿಗೆ. ಯಾಕಂದರೆ ಪ್ರತಿಯೊಬ್ಬರು ಮೀಡಿಯಾದವರು, ಪ್ರತಿಯೊಂದು ನ್ಯೂಸ್ ಚಾನೆಲ್ಸು ಎಲ್ಲರೂ ಅವ್ರದ್ದೇ ಸಿನಿಮಾ ಇಲ್ಲ, ಈ ಸಿನಿಮಾ ಗೆಲ್ಲಬೇಕು ಅಂತ ಪ್ರತಿಯೊಂದು ಇಂಟರ್ವ್ಯೂನೂ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಎಲ್ರಿಗೂ ಥ್ಯಾಂಕ್ ಯು. ಅಷ್ಟೊಂದು ನೀವು ಅಂದರೆ ಇಲ್ಲ ನಾವು ಈ ಸಿನಿಮಾ ಗೆಲ್ಲಿಸ್ಬೇಕು, ಇದಿಷ್ಟು ಈ ಜರ್ನಿ ನೀವೆಲ್ಲ ನೋಡ್ಕೊಂಡು ಬಂದು ನೀವೆಲ್ಲ ಮಾಡಿದ್ದೀರಾ. ಥ್ಯಾಂಕ್ ಯು ಮೀಡಿಯಾದವ್ರಿಗೆ. ಆ್ಯಂಡ್ ಆಫ್ಕೋರ್ಸ್ ನನ್ನ ತಂದೆ ತಾಯಿ, ನನ್ನ ತಂಗಿ ಎಲ್ಲರೂ ಇದ್ದಾರೆ. ಫಸ್ಟ್ ಆಡಿಯನ್ಸ್ ಸಿನಿಮಾದ ಇವರೇನೆ. ಆ್ಯಂಡ್ ಇವರೆಲ್ರಿಗೂ ತುಂಬ ಸಿನಿಮಾ ಇಷ್ಟ ಆಗಿದೆ ಅವ್ರು ಫಸ್ಟ್ ಟೈಮ್ ನೋಡಾದಮೇಲೆ. ಆ್ಯಂಡ್ ಇವ್ರ ಸಪೋರ್ಟ್ ಇಲ್ಲದೆ ಅಫ್ಕೋರ್ಸ್ ಏನೂ ಆಗ್ತಾ ಇರಲಿಲ್ಲ ನನ್ನ ಜೀವನದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶಮೀರಾ ಅವರೇ ಥ್ಯಾಂಕ್ ಯು ಸೋ ಮಚ್, ಒನ್ ಆಫ್ ಮೈ ಫೇವ್ರೆಟ್ ಆ್ಯಂಕರ್ಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ KVN ಪ್ರೊಡಕ್ಷನ್ಸ್, ಹಾಗೆ ಕಲಾ ಸೃಷ್ಟಿ ಅವ್ರಿಗೆ, ಹಾಗೆ ತಮಿಳಲ್ಲಿ ಕರುಮಾರನ್ ಅವ್ರು ಯಾರು ಎಲ್ಲರೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆಲ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ನೀವೆಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮಗೂ ನಮ್ಮೆಲ್ಲರ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಉಮೇಶ್ ಸರ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈ ಕಡೆದಾಗ ಒಂದು ಸಿನಿಮಾ ನೋಡಬೇಕಾದ್ರೆ ನೋಡಿ ಮುಗಿಸಿದ್ಮೇಲೆ ನನಗೊಂದು ಭಯ ಇತ್ತು, ಏನನ್ನಿಸ್ತದೆ ನೋಡಿದಾಗ ಸಿನಿಮಾನ ಎಲ್ರಿಗೂ ಅಂತ. ಬಟ್ ಅಂಕಲ್ ಒಂದು ಮೆಸೇಜ್ ಮಾಡೋದು ನನಗೆ, ವಾಯ್ಸ್ ಮೆಸೇಜು ಏನಂದರೆ ನನ್ನ ಮಗನ ಕೊಚ್ಚಿ ನದಿಗೆ ಹಾಕ್ಬಿಡು ಅಂತ. ಅದು ಯಾಕೆ ಅಂತ ಸಿನಿಮಾ ನೋಡಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ದ ರೈಸ್ ಆಫ್ ಅಶೋಕ ತಂಡದಿಂದ ಒಂದು ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು ಸೋ ಮಚ್. ಸಪ್ತಮಿ ಅವರು ಇಲ್ಲೇ ಇರಬೇಕು. ಎಸ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೋಡಿ, ನಮ್ಮ ಹೀರೋಯಿನ್ ಇದ್ದಾರೆ ಅಂದಮೇಲೆ ಈ ಮೂಮೆಂಟ್ನ ಮಿಸ್ ಮಾಡೋದು ಬೇಡ ಅಂಥೇಳಿ ಇಷ್ಟು ಜನ ನೀವೆಲ್ಲರೂ ಸೇರ್ಕೊಂಡಿದ್ದೀರಾ. ಯಾಕೋ ಒಂದು ಸ್ಟೆಪ್ ಹಾಕಿಲ್ಲ ಅಂದರೆ ಹೆಂಗೆ ಅಲ್ವಾ? ಪ್ಲೀಸ್, ಇಟ್ಸ್ ಹಂಬಲ್ ರಿಕ್ವೆಸ್ಟ್. ಇಬ್ಬರು ಕೂಡ ಯಾಕೋ ಹಾಡಿಗೆ ಇದೀಗ ಹುಕ್ ಸ್ಟೆಪ್ ಹಾಕಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸಾಂಗ್ ಪ್ಲೀಸ್. ನಿಮ್ಮ ಹುಕ್ ಸ್ಟೆಪ್ ನೋಡಿದ್ಮೇಲೆ ನಮ್ಮ ಎದೆಯಲ್ಲೆಲ್ಲ ಡುಮ್ ಟಕ್ಕ ಸದ್ದು ಬಂದಾಯಿತು ಇದು ಈಗ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಸಪ್ತಮಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ಲೀಸ್ ಹ್ಯಾವ್ ಯು ಸೇ ಥ್ಯಾಂಕ್ ಯು ಸೋ ಮಚ್. ಹುಷಾರಾಗಿ ಹೇಳಿ, ಅವ್ರ ತಂದೆ ಇಲ್ಲೇ ಇದ್ದಾರೆ, ಲವ್ ಯು ಅಂತ. ಓಕೆ, ಇದೀಗ ನಮ್ಮ ಒನ್ ಆಫ್ ದಿ ಇಂಪಾರ್ಟೆಂಟ್ ರೋಲನ್ನು ಮಾಡಿರುವಂತಹ ವೆರಿ ಚಪಾಳಿಯೊಂದಿಗೆ ಸ್ವಾಗತಿಸಿ ಡ್ರ್ಯಾಗನ್ ಮಂಜು ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
ಡ್ರ್ಯಾಗನ್ ಮಂಜು ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ದ ರೈಸ್ ಆಫ್ ಅಶೋಕ ಟ್ರೈಲರ್ ಲಾಂಚ್ ಆಗಿದೆ, 27ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮ ಮಾತು ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಬ್ರದರ್. ಸತೀಶ್ ಸರ್, ಪರ್ಮಿಷನ್ ತೊಗೊಂಡು ಮಾತಾಡ್ತಾ ಇದ್ದೀನಿ, ಯಾಕಂದರೆ ತುಂಬ ದೊಡ್ಡ ಇನ್ಸಿಡೆಂಟ್ ಒಂದು ಆಯಿತು. ಫಸ್ಟ್ ಆಫ್ ಆಲ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ದೊಡ್ಡ ಇನ್ಸಿಡೆಂಟು. ಸೊ ಕಾರಣ ಅಂತ ನಮ್ಮ ಸತೀಶ್ ಸರ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ವಿಜಯ್ ಸರ್ ಪಾತ್ರ ಚಿಕ್ಕದಾಗಿದ್ದರು, ವೆಯ್ಟ್ ಆಗಿರೋದನ್ನ ಮಾಡೋ ಅಂತೇಳಿ ಹೇಳ್ಕೊಟ್ರು. ಯಾಕಂದರೆ ಬಿಗಿನಿಂಗು ಏನು ಗೊತ್ತಾಗಲ್ಲ ನಮಗೂ. ಸರ್ 2 days 3 days ಅಂತ ಕೇಳ್ತಾರೆ, ಸರ್ ಏನು ಹೇಳೋದು ಅಂತ. ಎವ್ರಿ ಟೈಮು ಏನು ಫೋನ್ ಮಾಡಿದ್ರು ಗೈಡ್ ಮಾಡಿ ಮಾಡಿಸಿದವರು. ಸೊ ಅದೇ ಥರ ಅವ್ರು ಹೇಳಿ ಸಿನಿಮಾ ಎಲ್ಲನೂ ಬಂದ್ಬಿಟ್ಟು ನನಗೆ ತುಂಬ ದೊಡ್ಡ ಹಿಟ್ ಕೊಟ್ಟು. ಈ ಗೆಟಪ್ ನೋಡಿರ್ಬೋದು ನೀವು, ಕಾಣಿಸ್ತಾ ಇದೆಯಾ? ಒಂದು ಸ್ಪೆಷಲ್ ಗೆಟಪ್ಪು, ಮತ್ತು ತುಂಬ ಇಷ್ಟವಾಯಿತು. ಎಲ್ಲ ಸಿನಿಮಾದಲ್ಲಿ ಹೇಳಿರ್ತೀವಿ ನಮ್ಮ ರಕ್ತವನ್ನು ಬೇರ್ನಾಗಿ ಚಿಮ್ಮಿ ಸಿನಿಮಾ ಮಾಡಿದ್ದೀವಿ ಅಂತ. ಆದರೆ ಈ ಸಿನಿಮಾದಲ್ಲಿ ನಮ್ಮ ಇಬ್ಬರು ರಕ್ತ ಚಿಮ್ಮಿದ್ದೀವಿ ಒಂದು ಫೈಟ್ ಸೀನಲ್ಲಿ, ಒಂದು ಚಿಕ್ಕ ಇನ್ಸಿಡೆಂಟು. ಸೊ ಆ ಇನ್ಸಿಡೆಂಟಲ್ಲಿ ನಾನು ಆ್ಯಕ್ಚುಲಿ ಲೈಟಾಗಿ ಒಂದು ಸ್ಕ್ರ್ಯಾಚ್ ಆಗಿ ಇಲ್ಲಿ ನನಗೆ ಕೈ ಬ್ಲಡ್ ಬರ್ತಾಯಿತ್ತು. ಸಾರ್ ಬಂದು ಕೇರ್ ಮಾಡಿದ್ರು, ಅವ್ರಿಗೆ ಗೊತ್ತಿಲ್ಲ ಅವ್ರ ಹೊಟ್ಟೆದಲ್ಲಿ ಬ್ಲಡ್ ಬರ್ತಾಯಿದೆ ಅಂತ. ಸೊ ಆ್ಯಕ್ಚುಲಿ ನಾನು ಅವತ್ತು ತುಂಬ ಭಯ ಪಟ್ಕೊಂಡೆ. ಸೊ ಈ ಥರ ಇನ್ಸಿಡೆಂಟ್ ಚಿಕ್ಕದೆಲ್ಲೋ ಒಂದು ಆಗುತ್ತೆ ಅಂತ ಹೇಳ್ಬಿಟ್ಟು ಇದೆಲ್ಲ ಎಲ್ಲ ರೀತಿಯ ರಕ್ತ ಚಿಮ್ಮೋದಾಗಲಿ, ನಾವು ಬೆವರು ಚಿಮ್ಮೋದಾಗಲಿ ಎಲ್ಲ ನಿಮ್ಮ ಪಾದಗಳಿಗೆ, ಮತ್ತು ನೀವು ಬಂದು ಆಶೀರ್ವಾದ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಎಂಟರ್ಟೈನ್ ಮಾಡೋದಕ್ಕೆ ಮಾತ್ರನೇ ಇದೆಲ್ಲ ಮಾಡ್ತಾ ಇರ್ತೀವಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಯಾಕಂದರೆ ಈಗಾಗಲೇ ನಾವು ತುಂಬ ಸಿನಿಮಾಸು ಕಳ್ಕೊಂಡಿದ್ದೀವಿ. ಅದೆಲ್ಲ ಬಂದ್ಬಿಟ್ಟು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾ ಕೊಟ್ಟರು ಬಂದು ಥಿಯೇಟ್ರಿಗೆ ನೋಡ್ತಾ ಇಲ್ಲ ಯಾರೂ. ಸೊ ನಿಮ್ಮ ಒಂದು ದೊಡ್ಡ ಸಪೋರ್ಟ್ ಬೇಕು. ಈಗ ಮುಂದೆ ಬರೋ ಎಲ್ಲ ಕನ್ನಡ ಸಿನಿಮಾಗಳಿಗೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ನೀವು ಆಶೀರ್ವಾದ ಮಾಡಿದ್ರೆ ನಾವು ನಮ್ಮ ಕುಟುಂಬ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಡ್ರ್ಯಾಗನ್ ಮಂಜು ಸರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ದ ರೈಸ್ ಆಫ್ ಅಶೋಕದಲ್ಲಿ ನಿಮ್ಮನ್ನು ಸ್ಪೆಷಲ್ ಗೆಟಪಲ್ಲಿ ನೋಡೋದಕ್ಕೆ ನಾವು ಕೂಡ ಕಾಯ್ತಾ ಇದ್ವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ನಮ್ಮ ಹೆಮ್ಮೆಯ ಭೀಮ, ನಮ್ಮೆಲ್ಲರ ಪ್ರೀತಿಯ ದುನಿಯಾ ವಿಜಯ್ ಸರ್, ದ ರೈಸ್ ಆಫ್ ಅಶೋಕ ಬಗ್ಗೆ ನಿಮ್ಮ ಪ್ರೀತಿಯ ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಸರ್. कौन रे उन्हें ರೈಸ್ ಆಫ್ ಅಶೋಕ ನಮ್ಮ ಸ್ನೇಹಿತರು ಹೇಳಿದಂಗೆ ಇದು ರೈಸ್ ಆಫ್ ಸತೀಶ ಆಗಲಿ ಅನ್ನೋ ಆಸೆ ನನಗೆ ಆಗುತ್ತೆ ಕೂಡ. ಅದರಲ್ಲಿ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ನಮ್ಮ ಕನ್ನಡದವ್ರು ನಾವು ಯಾರಿಗೂ ಏನು ಕಡಿಮೆ ಇಲ್ಲ ಅನ್ನೋದಕ್ಕೆ ಇವತ್ತು ನಮ್ಮ ಕನ್ನಡಿಗ ಈ ಸಿನಿಮಾನ ತೆಲುಗು ಮತ್ತು ತಮಿಳಲ್ಲೂ ಕೂಡ ಹೋಗಿ ನಿಂತು ರಿಲೀಸ್ ಮಾಡ್ತಾ ಇರೋದು ಇಡೀ ಕನ್ನಡಿಗರಿಗೆ ಹೆಮ್ಮೆ. ನಾನೊಬ್ಬ ಕನ್ನಡಿಗನಾಗಿ ತುಂಬ ಹೆಮ್ಮೆ ಪಡ್ತೀನಿ. ಥ್ಯಾಂಕ್ ಯು ಸರ್. ನಮ್ಮ ಕನ್ನಡ, ನಾನು ಯಾವತ್ತೂ ಒಂದು ಸತಿ ಹೇಳಿದ್ದೆ, ಕನ್ನಡಿಗರಂದರೆ ತಮಾಷೆ ಅನ್ಕೋಬೇಡಿ, ಕನ್ನಡಿಗರನ್ನ ಅಲ್ಗಳಿಬೇಡಿ ಅಂತ. ಕನ್ನಡಿಗರು ಯಾವುದಕ್ಕೂ ಕಡಿಮೆ ಇದೆ ಅಂತ ಮತ್ತೆ ಮತ್ತೆ ತೋರಿಸ್ತಾನೆ ಇದ್ದೀವಿ. ಸೊ ಹಂಗಾಗಿ ನನಗೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಸತೀಶ್ನ ನಾನು ಯಾಕೆ ತುಂಬ ಇಷ್ಟಪಡ್ತೀನಿ ಅಂದರೆ, ನಮ್ಮಂಗೆ ತುಂಬ ಕಷ್ಟಪಟ್ಟು ಜೀವನದಲ್ಲಿ ತುಂಬ ನೊಂದು ನಾವೆಲ್ಲ ನಿಮಗೆ ಈ ಥರ ಕಾಣಿಸ್ತಿರ್ತೀವಿ, ಬಟ್ ಒಳಗಡೆ ತುಂಬ ನೊಂದಿರ್ತೀವಿ. ಪ್ರತಿ ಸರಿ ನಾವು ಮಾತಾಡೋವಾಗಲೂ ಒಂದು ಒಳ್ಳೆಯ ವಿಷಯನ ಇಟ್ಕೊಂಡು ಮಾತಾಡ್ತಾ ಇರ್ತೀವಿ, ಆದರೆ ಒಳಗಡೆ ತುಂಬ ನೋವಲ್ಲಿ ಇರ್ತೀವಿ. ಸತೀಶ್ ಮಾತಾಡುವಾಗ ಗೊತ್ತಾಗ್ತಾ ಇತ್ತು ಆ ಜೋಶು, ಆ ಹಠ, ನಾನು ಸಾಧನೆ ಮಾಡಬೇಕು ಮತ್ತು ನಮ್ಮ ಕನ್ನಡಿಗರಿಗೆ ನಾನೊಬ್ಬ ಕನ್ನಡಿಗನಾಗ ಒಂದು ಒಳ್ಳೆಯ ಸಿನಿಮಾ ಕೊಡಬೇಕು ಅನ್ನೋದು.
ಅದು ಯಾವಾಗಲೂ ನಮ್ಮಲ್ಲಿ ಆ ತುಡಿತ ಇದ್ದೇ ಇದೆ. ಹಾಗಾಗಿ ನಾನು ಇಡೀ ಆ ಟ್ರೈಲರ್ನ ನೋಡಿದಾಗ ನನಗೆ ಅಂದೇ ಒಂದು ಖುಷಿ ಆಯಿತು. ಅಂದರೆ ಎಸ್, ಒಂದು ಒಳ್ಳೆ ಸಬ್ಜೆಕ್ಟ್ನ ಮತ್ತೆ ತರ್ತಾ ಇದ್ದೀವಿ. ಯಾವಾಗಲೂ ಬೇರೆ ಬೇರೆ ಭಾಷೆಗಳಿಗೆ ಹೋಲಿಸಿ ಅದರಲ್ಲಿ ಆ ಥರ ಸಬ್ಜೆಕ್ಟ್ ಬಂತು, ಇದರಲ್ಲಿ ಈ ಥರ ಸಬ್ಜೆಕ್ಟ್ ಬಂತು ಅನ್ನೋ ಟೈಮಲ್ಲಿ ಒಳ್ಳೆ ಒಳ್ಳೆ ಸಬ್ಜೆಕ್ಟ್ಗಳು ರೈಸ್ ಆಗ್ತಾ ಇದೆ ಅನ್ನೋ ಖುಷಿ ನನಗೆ ತುಂಬ ನನಗೆ ಮನಸ್ಸಿಗೆ ಖುಷಿ ಕೊಡ್ತಿದೆ, ನೆಮ್ಮದಿ ಆಗ್ತಾ ಇದೆ. ಇಡೀ ಇದೊಂದು ರೈಸ್ ಆಫ್ ಅಶೋಕ ಅನ್ನೋಕ್ಕಿಂತ ರೈಸ್ ಆಫ್ ಸತೀಶ್ ಆ್ಯಂಡ್ ಟೀಮ್ ಅಂತ ಆಗಲಿ, ಇವರೆಲ್ಲ ಸೇರಿ ಒಂದು ದೊಡ್ಡ ಮಟ್ಟಕ್ಕೆ ನಿಂತ್ಕೊಳ್ಳಿ ಅನ್ನೋ ಆಸೆ ನನಗಿದೆ. ಆಸ್ ಇಟ್ ಈಸ್ ಮ್ಯೂಸಿಕ್ ಡೈರೆಕ್ಟ್ರು ಇಲ್ಲೇ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಸೊ ಹಂಗಾಗಿ ಡೈರೆಕ್ಟರ್ ಆತ್ಮಕ್ಕೆ ಶಾಂತಿ ಕೋರ್ತಾ ಮಾಡಿದಂಥ ಎಲ್ಲ ಕಲಾವಿದರು, ನಮ್ಮ ಸಂಪತ್ ಆಗ್ಬೋದು, ಶೆಟ್ಟಿ ಆಗ್ಬೋದು, ಡ್ರ್ಯಾಗನ್ ಆಗ್ಬೋದು, ಇವರೆಲ್ಲ ಏನು ಆ್ಯಕ್ಟ್ ಮಾಡಿದ್ರೆ ನಿಮಗೆಲ್ಲ ಒಬ್ಬರೇ ಒಬ್ಬರು ಫೈಟ್ರು. ನಮ್ಮ ಸಪ್ತಮಿ ಗೌಡ ಸೋಲೋ ಫೈಟ್ರು. ನಾನು ಅವ್ರ ಡೈಲಾಗ್ನ ತುಂಬ ಇಷ್ಟಪಡ್ತೀನಿ. ಏಯ್ ಡ್ಯಾಶ್ ಸಿನಾ, ನಿಂಗೆ ಐತೆ ಕಣ ನಿನಗೆ ಅನ್ನೋದು. ನನಗೆ ನಿಮ್ಮ ಮನೆ ಋಣ ಹೆಂಗಿದೆ ಅಂದರೆ, ಉಮೇಶ್ ಅಣ್ಣನ ಪಾತ್ರನೇ ಕಿಶೋರ್ ಅವ್ರು ಮಾಡಿದ್ದು ದುನಿಯಲ್ಲಿ. ಅದು ಯಾರಿಗೂ ಗೊತ್ತಿಲ್ಲ, ಇವತ್ತು ಅದನ್ನು ಹೇಳ್ತೀನಿ. ಹಂಗಾಗಿ ನಮ್ಮ ದುನಿಯಾನ ನಿಂತ್ಕೋಬೇಕಾದ್ರೆ ಕಿಶೋರ್ ಸರ್ ಮಾಡಿದ ಪಾತ್ರ ಉಮೇಶ್ ಅಣ್ಣನ ಪಾತ್ರನೇ. ಅವ್ರು ಅವತ್ತಿಗೂ ಸೂಪರ್ ಕಾಪು, ಯಾವತ್ತಿದ್ರು ಸೂಪರ್ ಕಾಪು. ಅವರು ಒಂಥರ ಸಿಂಹ ಸ್ವಪ್ನ ಇದ್ದಂಗೆ. ಕೆಲವರಿಗೆಲ್ಲ ಅವ್ರು ಹೆಸರು ಹೇಳಿದ್ರೆ ಎರಡು ಕಡೆನೂ ತಿರುಗಿ ಹಾಕ್ಕೊಂಡು ಆ ಕಡೆ ತಿರ್ಕೊಂಡು ಮಲ್ಕೊಂಡು ಅಂತ ಇವತ್ತು ಎಷ್ಟೋ ಜನ ಇದ್ದಾರೆ. ಸೊ ಹಂಗಾಗಿ ನೀವು ನಮಗೆ ಅವತ್ತು ನಿಮ್ಮ ಪಾತ್ರನ ನಮ್ಮ ಸಿನಿಮಾಲ್ಲಿ ತಂದು ನೀವು ಕೊಟ್ಟಂಥ ಕೆಲವು ಹಿಂಟ್ಸ್ನ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ವಿ. ಹಾಗೆ ನಾವು ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ. ಆದರೆ ನಿಮ್ಮ ಮಗು ಜೊತೆ ಒಂದ್ಸರಿ ಆ್ಯಕ್ಟ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಯಾವತ್ತಾದರೂ ಒಂದು ಒಳ್ಳೆ ಕತೆ ಮಾಡಿದಾಗ ಖಂಡಿತವಾಗ್ಲೂ ನಾನು ಕೇಳ್ತೀನಮ್ಮ, ನನಗೆ ನೀನು ನಮ್ಮ ಥರ ಸ್ಟೈಲ್ ಹೀರೋಯಿನ್, ನೀನು ಡ್ಯಾಶ್ 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 ಡೈರೆಕ್ಟಾಗಿ ಹೊಡೆದೇ ಬಿಡೋದು ಆ ಕಡೆ. ಗೊತ್ತಲ್ಲ ಸಪ್ತಮಿ ಗೌಡ ಡೈಲಾಗು, ಏ ಡ್ಯಾಶ್ ಸಿನಾ ಗೊತ್ತಲ್ಲ ನಿಂಗೆ ಅಂತ. ಹಂಗೆ ಖುಷಿ ಅನಿಸುತ್ತೆ ನನಗೆ. ಸೊ ಹಂಗಾಗಿ ಡೆಫಿನೆಟ್ಲಿ ನಾನೊಂದು ಒಟ್ಟಿಗೆ ಆ್ಯಕ್ಟ್ ಮಾಡೋಣ ಕಣಮ್ಮ, ನನಗೆ ತುಂಬ ಗೌರವ ಇದೆ. ಆಮೇಲೆ ಇನ್ನೊಂದು ಆ್ಯಕ್ಚುಲಿ ಇವರ ಲೇಡಿ ರ್ಯಾಂಬೋ ಇವಾಗ ಇಂಡಸ್ಟ್ರಿಯಲ್ಲಿ. ಅಂದರೆ ಫಿಟ್ನೆಸ್ಸಲ್ಲಿ ನಾನೆಲ್ಲ ನೋಡ್ತಿರ್ತೀನಿ, ಲೈಕ್ ನೀನು ಡೆಡಿಕೇಶನ್ನು ಅಥವಾ ನೀನು ಸೀರಿಯಸ್ನೆಸ್ ಎಲ್ಲ ನೋಡಿ ನನಗೆ ತುಂಬ ಖುಷಿ ಅನಿಸುತ್ತೆ. ಒಬ್ಬ ನಟಿಗೆ ಬೇಕಾಗಿರುವಂಥ ಎಲ್ಲ ಶ್ರದ್ಧೆ ಮತ್ತು ಅದರದ್ದು ಗಮನ, ಅಂದರೆ ನಾನು ಹೆಂಗಿರಬೇಕು ಅನ್ನೋದನ್ನು ಯಾವಾಗಲೂ ನಾನು ವಾಚ್ ಮಾಡ್ತಿರ್ತೀನಿ ಫೋನಲ್ಲಿ. ಸೊ ಹಂಗಾಗಿ ಇದು ಹಂಗೆ ಕಂಟಿನ್ಯೂ ಆಗಲಿ. ಲೈಕ್ ಅಗೇನ್ ಯು ವಿಲ್ ಬಿಕಮ್ ಎ ಸೂಪರ್ ಸ್ಟಾರ್ ಒನ್ ಡೇ, ಡೋಂಟ್ ವರಿ. ಹಾಗೇ ಆಗುತ್ತೆ. ಅದು ಆ ಕಾಲ ಹತ್ರ ಬರ್ತಾ ಇದೆ ಅಂದ್ಕೊಳ್ಳೋಣ. ಯಾವಾಗಲೂ ಒಳ್ಳೆಯದೇ ಬಯಸೋಣ, ಒಳ್ಳೆಯದನ್ನು ಅಂದ್ಕೊಳ್ತಾ ಇರೋಣ, ಎಲ್ಲ ಒಳ್ಳೆಯದೇ ಆಗುತ್ತೆ. ನನಗೆ ನಿಮ್ಮ ತಂದೆಯವ್ರ ಮೇಲಿರುವಂಥ ಅದೊಂದು ದೊಡ್ಡ ಋಣ. ಗೊತ್ತಿಲ್ಲ, ಒಂದು ದಿವಸ ನಿಮ್ಮದು ಒಂದು ಕತೆ ಮಾಡಬೇಕು ಅಂತ ಆಸೆ ನನಗೆ. ನಾವು ನಿಮ್ಮ ಮನೆಗೆ ಬರ್ತೀವಿ, ಒಂಚೂರೆಲ್ಲ ಒಂದಷ್ಟು ಹಿಂಟ್ಸ್ ಕೊಡಿ. ಕಟಿಂಗ್ ಪೇ ಹಿಡ್ಕೊಂಡು ಅಲ್ಲಿ ಕಿತ್ತಾಗ್ತಾ ಇದ್ದಿದ್ದು, ಬೂಟ್ ಕಾಲಲ್ಲಿ ಬಂದ್ಬಿಡ್ತೀನಿ ಬೋಳಿ ಮಕ್ಕಳ ಅಂತ ಇದ್ದಿದ್ದು, ಅದೆಲ್ಲ ನಾವು ನೋಡ್ತೀವಿ. ಅದೇನೋ ಹೆಸರಿಟ್ಟಿದ್ರೆ ಅದಕ್ಕೆ ಆಪ್ರೇಷನ್ ಏನೋ ಅದೇನೋ ಇಟ್ಕೊಂಡಿದ್ರು, ಅದೇನೋ ಮರ್ತೋಗಿದ್ರೆ, ತುಂಬ ಚೆನ್ನಾಗಿದೆ ಅದು. ಸೊ ಹಂಗಾಗಿ ನಾವು ಬರ್ತೀವಿ, ನಾವು ಬಂದು ನಿಮ್ಮ ಹತ್ರ ಮಾತಾಡ್ತೀನಿ. ಇಡೀ ಟೀಮು ಇವತ್ತು ನನಗೆಲ್ಲದಕ್ಕಿಂತ ಹೆಚ್ಚಾಗಿ ಸತೀಶ ಹೊತ್ಕೊಂಡಿರೋಂಥ ಹೊರೆ ನಾನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ. ಸತೀಶನ ಮೇಲೆ ಯಾವಾಗಲೂ ತುಂಬ ದೊಡ್ಡ ಹೊರೆ ಇದೆ. ಅಂದರೆ ನಾನು ಬೆಳೆದು ನನ್ನ ಜೊತೆಯಲ್ಲಿರೋರನ್ನ ಬೆಳೆಸಬೇಕು ಮತ್ತು ಜೊತೆಯಲ್ಲಿರೋರಿಗೆ ಒಳ್ಳೆಯದಾಗಬೇಕು ಅಂತ ಬಯಸುವಂಥ ಒಂದು ಒಳ್ಳೆಯ ಜೀವ ಇದು. ಹಂಗಾಗಿ ನಾನು ಸದಾ ಒಳ್ಳೇದು ಬಯಸಿ ಈ ಸಿನಿಮಾ ದೊಡ್ಡ ಹಿಟ್ ಆಗಲಿ ಅಂತ ಹೇಳಿ ನಾನು ಜೊತೆಲಿ ಇರ್ತೀನಿ. ಇವತ್ತು ಇನ್ನೊಂದು ಅಂದರೆ ಎಲ್ಲರೂ ಹೀರೋಗಳೇ ಇದ್ದೀರಾ ಇಲ್ಲಿ, ಶೆಟ್ಟಿಯಿಂದ ಹಿಡಿದು ಎಲ್ಲರೂ ಹೀರೋ ಇದ್ದೀರಾ. ನೀನಾಗಲಿ ಯೋಗಿ ಆಗಲಿ, ಆದಷ್ಟು ಕೆಲವು ವಿಷಯಗಳಿಗೆಲ್ಲ ಒಂದಾಗಿ ನಾವು ಮತ್ತೆ ನಿಂತ್ಕೊಂಡು, ಆ್ಯಸ್ ಇಟ್ ಈಸ್ ನಮ್ಮ ಹೆಡ್ ಮಾಸ್ಟರ್ ಇಲ್ಲೇ ಇದ್ದಾರೆ. ಸೊ ಹಂಗಾಗಿ ಅವ್ರ ಪನಿಷ್ಮೆಂಟ್ ತುಂಬ ಮಣ್ಕಾಲೆಲ್ಲ ಊಸ್ಬಿಟ್ಟಿದ್ರು ನಮ್ಮನ್ನು. ಅವ್ರದ್ದೆಲ್ಲ ಕೇಳಿ ಇನ್ನೂ ಹಿರಿಯರಿದ್ದಾರೆ. ಒಂದಾಗಿ ನಿಂತ್ಕೊಂಡು ಯಾವಾಗಲೂ ಯಾವುದೇ ಸಿನಿಮಾ ಮಾಡಲಿ ಎಲ್ಲರೂ ದಯಮಾಡಿ ಬನ್ನಿ, ಎಲ್ಲರೂ ವಿಶ್ ಮಾಡಿ. ನಾನು ಬರಬಾರ್ದು, ನಾನು ಹೋಗಬಾರ್ದು ಅಂತ ಯಾವತ್ತೂ ಮಾಡಬೇಡಿ. ನಮ್ಮಲ್ಲಿ ಇಲ್ಲದೆ ಇದ್ದಾಗಲೇ ಇನ್ನೊಬ್ಬರು ಬಂದು ನಮ್ಮ ಜೊತೆ ಆಟ ಆಡೋಕ್ಕೆ ಶುರು ಮಾಡೋದು. ಎಲ್ಲಕ್ಕಿಂತ ಮೀರಿ ನಾವು ಸಿನಿಮಾದವರು, ನಮ್ಮ ಜೊತೆ ಮಾಧ್ಯಮದವರು ಯಾವಾಗಲೂ ಸದಾ ಜೊತೆಲಿದ್ದು ಈ ಸಿನಿಮಾಗಳು ಗೆಲ್ಲಬೇಕು ಅಂತ ಅವ್ರು ಪರ್ಸ್ನಲ್ಲಾಗಿ ತಗೋತಾರೆ. ಎಲ್ಲೋ ಬರೀತಾ ಒಂದು 2 ಲೈನ್ ಎಕ್ಸ್ಟ್ರಾ ಬರೋದು ಸಿನಿಮಾಗೆ ಒಳ್ಳೇದು ನುಡಿತಾರೆ. ಹಂಗಾಗಿ ನಾನು ನಿಮಗೆ ಯಾವಾಗಲೂ ಚಿರಋಣಿ ಆಗಿರ್ತೀನಿ. ನಾವು ಸಿನಿಮಾದವ್ರನ್ನ ಮೀರಿ ನಮಗೆ ಪ್ರೊಡ್ಯೂಸರ್ ಅಂತ ಒಬ್ಬರು ಅನ್ನ ಕೊಟ್ಟರೆ ನಮಗೆ ಹೊಟ್ಟೆ ತುಂಬ ಜಾಸ್ತಿ ಊಟ ಹಾಕೋರು ನೀವುಗಳು. ಇಲ್ಲೆಲ್ಲ ಯಾರು ನಿಂತಿದ್ದೀರಾ ಇಷ್ಟು ಜನ. ಹಾಗಾಗಿ ನೀವೆಲ್ಲ ಸಾಕಿ ಸಲಹಿದ್ದಕ್ಕೆ ನಾವು ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದಿದ್ದೀವಿ.
ನಾವು ಸದಾ ಒಂದೇ ಕೇಳೋದು, ದೇವ್ರನ್ನ ಕೇಳ್ತೀವೋ ಇಲ್ವೋ, ಆದರೆ ನಿಮ್ಗಳನ್ನ ಯಾವಾಗಲೂ ಕೇಳ್ಕೊತೀವಿ. ಕನ್ನಡದ ಸಿನಿಮಾದ ಮೇಲೆ, ಕನ್ನಡಿಗರ ಮೇಲೆ ಯಾವಾಗಲೂ ನಿಮ್ಮ ಆಶೀರ್ವಾದ ಇರಲಿ. ಬನ್ನಿ, ಇವರೆಲ್ಲ ತುಂಬ ಜವಾಬ್ದಾರಿಯಿಂದ ಸಿನಿಮಾ ಮಾಡಿರ್ತಾರೆ. ಸುಮ್ಮನೆ ಈಗೆಲ್ಲ ಕಾಲ ಹೆಂಗೆ ಅಂದರೆ ಕಮೆಂಟ್ ನೋಡಿ ಕಮೆಂಟಿಗೆ ಕೌಂಟ್ರ್ ಕೊಟ್ಟು ಬದುಕುವಂಥದ್ದಲ್ಲ. ನೀವು ನೋಡಿ ಆಮೇಲೆ ಇನ್ನೊಬ್ರಿಗೆ ತಿಳಿಸಿ. ಇದು ಯಾವಾಗಲೂ ನಾವು ಮಾಡಬೇಕಾಗಿರೋದು, ಇದು ನಾವು ಕನ್ನಡಿಗರು ಮಾಡಬೇಕಾಗಿರೋದು. ನಿಜವಾದ ಕನ್ನಡಿಗ ಮಾಡುವಂಥ ಕೆಲಸನ ನಾವೆಲ್ಲರೂ ಮಾಡೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ವಿಜಯ್ ಸರ್, ಎಸ್, ಹೇಗೂ ಡೈಲಾಗ್ ಎಲ್ಲರೂ ಕೇಳಿದ್ದಾರೆ. ಇಲ್ಲ, ನನ್ನ ಡೈಲಾಗ್ ಹೇಳ್ಬೇಕು ಸರ್ ನೀವು. ನಾನು ಬದುಕಿರೋವರೆಗೂ ನಾನು ಬೆನ್ನು. ಟ್ರೈಲರಲ್ಲಿ ಹೇಗೂ ಒಂದು ಮಾಸ್ ಡೈಲಾಗ್ ಇದೆ, ಅದನ್ನು ನಮ್ಮ ದುನಿಯಾ ವಿಜಯ್ ಸರ್ ಅವರ ಮಾಸ್ ಸ್ಟೈಲಲ್ಲೇ ಹೇಳಬೇಕು ಅನ್ನೋದು ನಮ್ಮ ಆಸೆ. ನಾನೊಂದು ಡೈಲಾಗ್ ಹೇಳಿಸ್ತೀನಿ ಈಗ. ನಾನು ಬದುಕಿರೋವರೆಗೂ ನನ್ನ ಬೆನ್ನಲ್ಲ, ನಂದೊಂದು ಕೂದಲು ಬಗ್ಗಲ್ಲ. ನಾನು ಬದುಕಿರೋವರೆಗೂ ನನ್ನ ಬೆನ್ನಲ್ಲ, ನಂದೊಂದು ರೋಮನೂ ಬಗ್ಗಲ್ಲ. ನೀನು ಬಾ ಅಂದರೆ ನಾನು ಬರ್ತೀನೋ ಇಲ್ವೋ, ಹೆಂಗೆ ಬರ್ತೀಯ ಅಂದರೆ ಮಾತ್ರ ನಿಮ್ಮ ಅಮ್ಮನಾಣೆಗೂ ಬಂದೇ ಬರ್ತೀನಿ. ನಿನ್ನಂಥ 1000 ದುಶ್ಮನ್ ಉಟ್ಕೊಂಡ್ರು ನನಗೆ ನೋವರಿ, ಯಾಕೆಂದರೆ ನಾನು ಹುಟ್ಟಿದ್ದೆ ಜನವರಿ. ಥ್ಯಾಂಕ್ ಯು, ಲವ್ ಯು. ಸೋ ಸ್ವೀಟ್, ಸೋ ಸ್ವೀಟ್. ವಿಜಯ್ ಸರ್, ದಯವಿಟ್ಟು ವಿಜಯ್ ಸರ್ ಒಂದು ಗಿಫ್ಟ್ ಹ್ಯಾಂಪರ್ ಇದೀಗ ಬಂದವರಿಗೆಲ್ಲ ಒಂದು ಬುಟ್ಟಿ ಕೊಡ್ತಾ ಇದ್ದಾರೆ. ಬಂದವರಿಗೆಲ್ಲ ಒಂದು ಬುಟ್ಟಿ ಹಿಡ್ಕೊಂಡು ಹೋಗ್ತಾ ನಿಮ್ಗೆ ಆಗಿರೋ ಕೋಪ ಎಲ್ಲ ಶಾಂತ ಆಗಲಿ ಅಂತ ಸ್ವೀಟ್ ಇಟ್ಟಿದ್ದೀವಿ ಇದರಲ್ಲಿ. ನೀನು ಆ್ಯಕ್ಚುಲಿ ನಾವೆಲ್ಲ ಒಬ್ರಿಗೊಬ್ರು ಗಿಫ್ಟ್ಸು. ನಾನು ಯೋಗಿ ಅದೇ ಮಾತಾಡ್ಕೊತಾ ಇದ್ವಿ. ಇದು ತುಂಬ ಇದನ್ಸುತ್ತೆ ಅಂದರೆ, ಬೇಡಪ್ಪ ನೀನು ಬಂದು ಕರೆಯೋದು, ನಾವು ನಿಂತ್ಕೊಳ್ಳೋದೇ ನಮ್ಗೆ ದೊಡ್ಡ ಗಿಫ್ಟ್. ಸೊ ಮನೇಲಿ ಇರ್ತಾರೆ ಜನ, ಅವ್ರು ತಿಂತಾರೆ ಸರ್, ನೀವು ಬಿಡಿ ಸರ್ ಈಗ ಪ್ಲೀಸ್. ಅಲ್ಲ, ನಾವು ತಂದು ಅವರೆಲ್ಲ ಕೊಟ್ರೆ ನಮ್ಗೆ ಕೊಟ್ಟಿಲ್ಲ ಸತೀಶ ಅಂತ. ಆಯ್ತು, ಅವ್ರಿಗೂ ಕೊಡೋಣ ಸರ್. 27ನೇ ತಾರೀಕು ಅವ್ರಿಗೆಲ್ಲ ಕೊಡ್ತಾ ಇದ್ದೀವಿ. ಇದೇ ತೆಗೆದುಬಿಟ್ಟು ನಾನು ಎತ್ಕೊಂಡು ಹೋಗ್ಬಿಡ್ತೀನಿ. ಥ್ಯಾಂಕ್ ಯು, ಗುಡ್ ನೈಟ್, ಒಳ್ಳೆಯದಾಗ. ಥ್ಯಾಂಕ್ ಯು ಸೋ ಮಚ್ ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳಿ. ಫೈನಲಿ ನಮ್ಮ ಸ್ಟೇಜ್ಗೆ ನಮ್ಮ ಕ್ರೇಜಿ ಸ್ಟಾರ್. ಚಿಕ್ಕ ವಯಸ್ಸಿಂದ ನಿಮ್ಮನ್ನು ನೋಡ್ಕೊಂಡು ಬೆಳೆದಿರೋರು ನಾವು ಹೊಸ ಹುಡುಗರುಗಳು. ತಪ್ಪು ಮಾಡ್ತಾ ಇರ್ತೀವಿ ಆ್ಯಂಡ್ ಒಳ್ಳೆಯದನ್ನು ಮಾಡ್ತಾ ಇರ್ತೀವಿ, ಸಿನಿಮಾಗಳು ಮಾಡ್ತಾ ಇರ್ತೀವಿ, ಕಲಿತಾ ಇದ್ದೀವಿ ನಿಮ್ಮ ಹಾದಿನಲ್ಲಿ. ಹಾಗಾಗಿ ನೀವಿವತ್ತು ನಮ್ಮ ವೇದಿಕೆಗೆ ಬಂದಿರೋದು ನನಗೆ ಮೆಮೊರಬಲ್ ಡೇ, ನನ್ನ ಬದುಕಿರೋವರೆಗೂ. ಯಾಕಂದ್ರೆ ನನಗೆ ಗೊತ್ತು ಇದಾದಮೇಲೆ ಬರಲ್ಲ, ನನಗೆ ಗೊತ್ತು. ನಾನು ಅದಕ್ಕೆ ಕಾಯ್ತಾ ಇದ್ದೆ, ಒಂದೇ ಒಂದು ಫಂಕ್ಷನ್ ಕರಿತೀನಿ. ಅದು ಯಾವುದು ಅಂದರೆ ನನಗೆ ತುಂಬ ಕಾನ್ಫಿಡೆನ್ಸ್ ಇರುವಂಥ ಸಿನಿಮಾಗೆ ನಾನು ನಿಮ್ಮನ್ನು ಕರಿತೀನಿ. ಅವತ್ತು ಬಂದು ನಾನು ನಿಮ್ಗೆ ಆರ್ಡ್ರ್ ಮಾಡ್ತೀನಿ. ಇಲ್ಲ ಸರ್ ನೀವು ಬರಲೇಬೇಕು ಅಂತ ಆರ್ಡ್ರ್ ಮಾಡ್ತೀನಿ ಅಂತ ಬಂದೆ. ಒಂದೇ ಒಂದು ಮಾತಾಡಿದ್ದು ನೀವು, ಬರ್ತೀನಿ ಬಿಡು, ಆಯಿತು, 1 ವರ್ಷ ಆಗಿದೆ, ಆಚೆ ಹೋಗಿ ನಿನಗೋಸ್ಕರ ಬರ್ತೀನಿ ಬಿಡ ಅಂತಂದರು. ಹಂಗೆ ಪ್ರೀತಿಯಿಂದ ಬಂದು ನಮ್ಮೆಲ್ಲರ ಮಾತನ್ನು ಇಷ್ಟೊತ್ತು ಕೇಳಿಸ್ಕೊಂಡು, ನಮ್ಮೆಲ್ಲ ಯಂಗ್ಸ್ಟರ್ಸ್ ಮಾತುಗಳನ್ನ ನೀವು ತಾಳ್ಮೆಯಿಂದ ಕೇಳಿಸ್ಕೊಂಡು, ನಿಮ್ಮ ಸಮಯನ ನಿಮ್ಗೆ ಗೊತ್ತು ನನಗೆ ನಿಮ್ಮ ಎಷ್ಟು ಅಮೂಲ್ಯವಾದ ಸಮಯ ಅಂತ, ಆ ಸಮಯ ನಮಗೋಸ್ಕರ ತಾಳ್ಮೆಯಿಂದ ಕೊಟ್ಟಿದ್ದೀರಾ. ಪ್ಲೀಸ್ ಸರ್, ಪ್ಲೀಸ್ ಕಮ್ ಸರ್. ಪ್ರೀತಿಯಿಂದ ಬರಮಾಡಿಕೊಳ್ಳೋಣ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಮ್ಮ ಕನ್ನಡ ಚಿತ್ರರಂಗದ ಕನಸುಗಾರ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್. ಎಲ್ರಿಗೂ ನಮಸ್ಕಾರ. ಏನು ಗೊತ್ತಾ, ನನಗೆ ತಾಯಿ ಇಲ್ಲ. ಇವತ್ತು ಒಂದು ದಿವಸ ನಿನ್ನ ತಾಯಿ ಆಗಿದ್ದು ಬಿಡು ನನಗೆ, ಓಕೆನಾ? ಯಾಕೆಂದರೆ ನನ್ನ ಪಿಕ್ಚರ್ ಯಾವುದೇ ರಿಲೀಸ್ ಆದರೂ ನಮ್ಮಮ್ಮ ಬಂದು ನೋಡ್ತಾ ಇದ್ದಿದ್ದು ಈ ಥಿಯೇಟ್ರಲ್ಲೇ. ಇಲ್ಲಿ ಪ್ರಮೋದ್ ಥಿಯೇಟ್ರ್ ಇರೋದು, ಇಲ್ಲ ಅಲ್ಲಿರೋದು. ಸೊ ಇಲ್ಲೆಲ್ಲೋ ಒಂದು ಕಡೆ ನಮ್ಮಮ್ಮ ಎಲ್ಲ ಕೂತಿರ್ತಾರೆ. ಇವತ್ತು ನಾನು ಅವ್ರ ಜಾಗದಲ್ಲಿ ಕೂತ್ಕೊಂಡು ನೆನೆಸ್ಕೋತೀನಿ ಅವ್ರನ್ನ. ಅವ್ರು ನೆನೆಸ್ಕೋತಾ 1-2 ಮಾತು ಶುರು ಮಾಡ್ತೀನಿ. ಅವ್ರು ಯಾವಾಗಲೂ ಒಂದೊಂದು ಪಿಕ್ಚರ್ ನೋಡ್ಕೊಂಡು ಬಂದಾಗಲೂ ಕೂಡ ಅವ್ರು ಬರ್ತಾಯಿದ್ದು ಸಿನಿಮಾ ನೋಡೋದಕ್ಕೆ ಅಲ್ಲವೇ ಅಲ್ಲ, ಸಿನಿಮಾ ನೋಡ್ತಾರೆ. ಆದರೆ ನನ್ನ ಮಗನ್ನ ನೋಡಿ ಜನ ಹೇಗೆ ಪ್ರೀತಿಸ್ತಾರೆ, ಹೇಗೆ ಮೆಚ್ಕೋತಾರೆ, ಎಲ್ಲಿ ಚಿಲ್ಲೆ ಹೊಡಿತಾರೆ, ಅದನ್ನು ಬಂದು ಮನೆಯಲ್ಲಿ ಅವ್ರು ಎಕ್ಸೈಟ್ ಆಗ್ತಿದ್ರಲ್ಲ, ಆ ಖುಷಿನೇ ಮನೆಯನ್ನು ಸಂತೋಷ ಪಡಿಸೋದು. ಅದು ನಿನ್ನ ಮಗಳು, ನಿನ್ನ ತಾಯಿ. ನನಗೆ ನಿನ್ನ ಟ್ರೈಲರು ಕಾಣಿಸ್ಲಿಲ್ಲ, ನೀನು ಹಾಡು ಕೇಳಿಸ್ಲಿಲ್ಲ, ಏನೂ ಕೇಳಿಸ್ಲಿಲ್ಲ. ನಿಮ್ಮ ಕಣ್ಣಲ್ಲಿ ನೀರು ಕಾಣಿಸ್ತು, ಅದು ಹೊರಗೆ ಬರಲಿಲ್ಲ. ಅಲ್ಲೇ ಅರ್ಧ ಗೆದ್ದಾಯ್ತು. ನೀನು ಒಳಗಿಟ್ಕೋಬೇಕು. ಗಂಡಸಾದನ್ನು ಯಾವತ್ತು ಕಣ್ಣೀರು ಹಾಕ್ಬಾರ್ದು, ಒಳಗಿಟ್ಕೋಬೇಕು. ಆ ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇದೆ, ಎಷ್ಟು ಆಸೆ ಇದೆ, ಎಷ್ಟು ಕನಸು ಕಂಡುಕೊಟ್ಟಿದೆ ಅನ್ನೋದು ನಿನ್ನ ಮಾತು ಹೇಳುತ್ತೆ.
ನಿನ್ನ ಜೊತೆ ಬಂದಿರೋ ಸ್ನೇಹಿತರೆಲ್ಲ ಹೇಳ್ತಾರೆ. ಸೊ ನಿನ್ನ ಕನಸು ನಿಜ ಆಗಲಿ, ಆಸೆ ನಿಜ ಆಗಲಿ. ನಾನು ಒಂದಂತೂ ಹೇಳ್ತೀನಿ ರೀ, ಹೆಣ್ಮಕ್ಳಿಗೆ ಡೆಲಿವರಿ ಪೈನ್ ಅಂದರೆ ಗೊತ್ತು, ಆದರೆ ಪ್ರತಿ ಸಿನಿಮಾ ಮಾಡಬೇಕಾದ್ರೆ ಪ್ರತಿ ಒಂದು ದಿವಸನೂ ಡೆಲಿವರಿ ಪೈನೇ. ಆದರೆ ಆಪ್ರೇಷನ್ ಮಾಡೋದು ನೀವುಗಳು, ಸಿಸೇರಿಯನ್ ಮಾಡೋದು ನೀವುಗಳೇ. ಫಸ್ಟ್ ಏನಾದ್ರು ಒಂದು ಆಪ್ರೇಷನ್ ಮಾಡಿರಿ. ಆಪ್ರೇಷನ್ ಮಾಡಿದ್ರೆ ಎಲ್ಲ ಪಿಕ್ಚರ್ ಅಲ್ಲಲ್ಲೇ ಸತ್ತೋಗುತ್ತಲ್ಲ, ಬದುಕ್ಸ್ರಿ ಫಸ್ಟು ಅಲ್ವಾ, ಬದುಕ್ಸ್ರಿ ಫಸ್ಟು. ಯು ಶುಡ್ ಅಲೌ ನೋಡಬೇಕು, ಸಿನಿಮಾನ ನೋಡಬೇಕು. ಫಸ್ಟ್ ಆಫ್ ಆಲ್ ಥಿಯೇಟ್ರಿಗೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಇವತ್ತೊಂದು ರಿಕ್ವೆಸ್ಟು, ಪ್ರೇಕ್ಷಕರಾಗಿ ಸಿನಿಮಾಗೆ ಹೋಗ್ರಿ, ವಿಮರ್ಶೆ ಮಾಡೋಕ್ಕೆ ಮಾತ್ರ ಸಿನಿಮಾಗೆ ಹೋಗಬೇಡಿ. ವಿಮರ್ಶೆ ಮಾಡೋದು ಐಡಿಯಾನೇ ಕೂತಿರ್ತೀರ, ಕೂತ್ಕೊಂಡು ಕಮೆಂಟ್ ಮಾಡೋದು ಲೈಕ್ ಮಾಡೋದು, ಕಮೆಂಟ್ ಮಾಡೋದು ಲೈಕ್ ಮಾಡೋದು. ಯಾವನ್ ಕೇಳಿದೆ ನಿಮ್ಮ ಕಮೆಂಟ್ನ? ಅದರಲ್ಲಿ ₹1 ದುಡ್ಡು ಬರಲ್ಲ. ಅದರಲ್ಲಿ ಫಸ್ಟ್ ಆ ಲೈಕಿಗೆ ಸಾಯೋದನ್ನು ಬಿಡ್ರಿ ಸಿನಿಮಾದವ್ರು. ಅವ್ರು ನೀವು ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾ ನೋಡ್ತಿರ್ತಾರೆ, ಅವ್ರಿಗೆ ತೊಗೊಂಡು ಕ್ಯಾಮ್ರಾ ಹಿಡ್ಕೊಂಡು ಕೂತಿರ್ತೀರ, ಅವ್ರು ಸಿನಿಮಾ ನೋಡ್ಬಿಟ್ಟು ನಗ್ತಾ ಕೂತಿರ್ತಾರೆ, ನಗು ಬರ್ದವರು ನಗ್ತಾ ಕೂತಿರ್ತಾರೆ ಥಿಯೇಟ್ರಲ್ಲಿ. ಏನಕ್ಕೆ ಬಿಡ್ತೀರ ಅವ್ರನ್ನ? ಪ್ರೇಕ್ಷಕರನ್ನ ಸಿನಿಮಾ ಥಿಯೇಟ್ರಲ್ಲಿ ಪಿಕ್ಚರ್ ನೋಡೋಕೆ ಬಿಡ್ರಿ. ಅವನು 2.5 ಗಂಟೆ ಅವ್ನು ಮೈ ಮರೆಸಿದ್ರೆ ನೀನು, ಅದು ಸಿನಿಮಾ ಆಗೋದು. ನೀವು ಅವನಿಗೆ ಹೋಗಿ ಪಿಕ್ಚರ್ ಶೂಟ್ ಮಾಡ್ಕೊಂಡು ಅವನೂ ಆ್ಯಕ್ಟರ್, ಇವತ್ತು ಪ್ರೇಕ್ಷಕರನ್ನು ಕೂಡ ಆ್ಯಕ್ಟರ್ ಮಾಡಾಕ್ಬಿಟ್ಟಿದ್ದೀರಾ. ಥಿಯೇಟ್ರಿಂದ ಆಚೆ ಬರೋಂಗಿಲ್ಲ, ಬೈಕ್ ತಗೊಂಡಾಗ ಮೈಕ್ ತೋರಿಸ್ಬಿಡ್ತೀರ, ಹೆಂಗಿದೆ ಪಿಕ್ಚರು, ಹೆಂಗಿದೆ ಪಿಕ್ಚರು, ಹೆಂಗಿದೆ ಪಿಕ್ಚರು ಅಂತ. ಏನು ಹೇಳ್ತಾರೆ ಅವನು? ಏನು ಹೇಳೋಕ್ಕಾಗತ್ತೆ ಪಿಕ್ಚರ್ ಬಗ್ಗೆ? ಈಗ ನಮ್ಮನ್ನು ಕರೆದಿದ್ಯಾ, ನಾವೇನು ಹೇಳೋಕ್ಕಾಗತ್ತೆ? ನಾವು ಚೆನ್ನಾಗಿ ಆಗಲಿ ಅಂತ ಬಯಸ್ಬೋದು, ಬಟ್ ಚೆನ್ನಾಗಿ ಮಾಡಬೇಕಾಗಿರೋ ಕೆಲಸ ನಿಮ್ಮದು. ನೀವು ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಹೋಗುತ್ತೆ ಅಷ್ಟೇ. ನಾವು ನಂಬಿರೋದಿಲ್ಲ ಅಷ್ಟೇ, ಸಿಂಪಲ್ ಅದು. ಸೊ ಫಸ್ಟು ಪ್ರೇಕ್ಷಕರು ನೀವು ಶುಡ್ ಲರ್ನ್ ಟು ಡೆಲಿವರ್ ದಿ ಬೇಬೀಸ್ ನಾವು, ಇಲ್ಲಾಂದರೆ ಪ್ರಯೋಜನ ಇಲ್ಲ. ಥಿಯೇಟ್ರಿಗೆ ಹೋಗ್ತಿರೋ ಬಿಡ್ತಿರಲ್ಲ, ನೀವು ಸಿನಿಮಾ ಒಬ್ಬ ಪ್ರೀತಿಯಿಂದ ಮಾಡಬೇಕಾರೆ ಹೋಗ್ರಿ ಫಸ್ಟ್ ಥಿಯೇಟ್ರ್ ಒಳಗೆ. ಒಬ್ಬನಿಗೋಸ್ಕರ ಒಂದು ₹100 ಟಿಕೆಟ್ ಕೊಟ್ಟು ಸಿನಿಮಾ ನೋಡೋದಿಲ್ವಾ? ಆಯ್ತು, ₹100 ಕಳೀರಿ, ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ. ಆಸೆ ಪಟ್ಟು ಸಿನಿಮಾ ಮಾಡೋರಿಗೆ, ಕನಸು ಕಟ್ಟು ಸಿನಿಮಾ ಮಾಡೋಕೆ ಒಂದು ₹100 ಕೊಡೋಕ್ಕಾಗಲ್ವೇನ್ರಿ? ಯಾರ ಕೈಲಿ ಒಬ್ಬೊಬ್ಬರು ಪ್ರೇಕ್ಷಕರು ಕೊಡೋಕ್ಕಾಗಲ್ವೇನ್ರಿ? ಕೊಡ್ರಿ, ಒಂದಷ್ಟು ಸಿನಿಮಾನ ಗೆಲ್ಸ್ರಿ, ಏನು ಹೋಗಲ್ಲ, ಗಂಟೇನು ಹೋಗೋದಿಲ್ಲ. ಮೊಬೈಲ್ ಯಾವತ್ತು ಬಿಡ್ತೀರೋ, ಕಮೆಂಟ್ ಹಾಕೋದು ಲೈಕ್ ಹಾಕೋದು ಬಿಡ್ತೀರೋ, ಅದು ಚೆನ್ನಾಗಿರುತ್ತೆ. ಫಸ್ಟ್ ಅಷ್ಟೇ, ಥಿಯೇಟ್ರ್ ಒಳಗೆ ಮಾತ್ರ ಮೊಬೈಲ್ ಹೋದರೆ ಹೋಯ್ತು. ಬಿಕಾಸ್ ನೀವು ಸಿನಿಮಾ ನೋಡೋರು ಫಸ್ಟು ಒಂದು ರೀಲ್ ಸಿನಿಮಾ ಆಗಿರಲ್ಲ, ಲೈಕ್ ಸ್ಟಾರ್ಟ್ ಆಗುತ್ತೆ, ಕಮೆಂಟ್. ಒಂದು ರೀಲಲ್ಲಿ ಏನು ಗೊತ್ತಾಗುತ್ತೆ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ? ಕಮೆಂಟ್ ಮಾಡೋದು ಮುಖ್ಯನಾ? ಪ್ರತಿಯೊಂದರಲ್ಲೂ ಕೊಂಕು ಕಂಡಿಡಿಯತೆ ಮುಖ್ಯನಾ ಎಲ್ಲರಿಗೂ? ಕೊನೆಯವರೆಗೂ ಸಿನಿಮಾ ನೋಡಿರಿ, ಪ್ರೀತಿಯಿಂದ ಒಂದು ಸಿನಿಮಾ ನೋಡಿರಿ, ಆಮೇಲೆ ಚೆನ್ನಾಗಿಲ್ಲ ಚೆನ್ನಾಗಿದೆ ಅನ್ನೋದು ನಮ್ಮ ಥಿಯೇಟ್ರ್ ಕಲೆಕ್ಷನ್ ತಾನಾಗಿ ಹೇಳುತ್ತೆ. ಅದು ಫಸ್ಟು. ನಾವು ಎಷ್ಟು ಪ್ರೀತಿಯಿಂದ ಸಿನಿಮಾ ಮಾಡಿದ್ವಿ, ಅವ್ನು ಒಂದೇ ಗೊತ್ತಾಗಿದ್ದು ನನಗೆ, ಅವ್ನು ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾನೆ, ತುಂಬ ಶ್ರಮ ಪಟ್ಟಿದ್ದಾನೆ, ತುಂಬ ಆಸೆಯಿಂದ ಸಿನಿಮಾ ಮಾಡಿದ್ದಾನೆ. ಇಷ್ಟೇ ಅಲ್ವಾ ನಾವು ಮಾಡೋಕ್ಕಾಗೋದು? ಇದ್ರ ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ನಮ್ಮ ಸಿನಿಮಾ ಬಗ್ಗೆ ಅಲ್ವಾ? ನಾವೆಲ್ಲ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಗೊತ್ತಿಲ್ಲ, ನಾವು ಸಿನಿಮಾ ನೋಡೇ ಇಲ್ಲ. ನಾವು ಸುಮ್ಮನೆ ಸಿನಿಮಾ ಬಗ್ಗೆ ಬುರುಡೆ ಬಿಟ್ಕೊಂಡು ಕೂತ್ಕೊಂಡ್ರು ಪ್ರಯೋಜನ ಇಲ್ಲ. ನೀವು ಬನ್ನಿ ಮೇಡಮ್, ಇಲ್ಲಿ ಮೇಡಮ್, ಸರ್ ಬನ್ನಿ. ನಾನೇ ಪ್ರಶ್ನೆ ಕೇಳ್ತೀನಿ, ಸಿನಿಮಾ ಹೇಗಿತ್ತು? ಸುಳ್ಳಿದೆ ನಿಜ ಹೇಳಿ. ಬನ್ನಿ, ನೀವು ಹೇಳಿದ್ರಾ ಅವ್ನು ನಿಮ್ಮನ್ನು ನಂಬ್ಕೊಂಡು ಏರಿಯಾ ಎಲ್ಲ ಮಾಡಿದ್ದಾನೆ, ಬನ್ನಿ ಇವಾಗ ನೀವು ಇದು ಜವಾಬ್ದಾರಿ ನಿಮ್ಮಲ್ಲಿ ಹಾಕಿದ್ವಿ ನಾವು. ಬನ್ನಿ ಇಲ್ಲಿ ಬನ್ನಿ ಮೇಡಮ್, ಬನ್ನಿ, ನಾನು ಏನು ಮಾಡಲ್ಲ, ಬನ್ನಿ. ಸರ್ ಸಿನಿಮಾ ನೋಡಿದಿರಲ್ವಾ? ಎಲ್ರಿಗೂ ನಮಸ್ಕಾರ. ನಾವು ಸಿನಿಮಾವನ್ನು ನೋಡಿದ್ದೀವಿ, ಎಲ್ಲ ಪಾತ್ರಗಳು ಅದ್ಭುತವಾಗಿ ಬಂದಿದೆ. ಸಬ್ಜೆಕ್ಟು ಏನು ತಗೊಂಡಿದ್ದಾರೋ ಆ ಸಬ್ಜೆಕ್ಟು ಬಹಳ ಅದ್ಭುತವಾದಂಥ ಸಬ್ಜೆಕ್ಟು. ಆ ಕಾರಣಕ್ಕೆ ಭಾಳ ತುಂಬ ಚೆನ್ನಾಗಿ ಬಂದಿದೆ. ಯಾಕೆ ನನ್ನ ಮಗಳು ಮಾಡಿಬಿಟ್ಟಿದ್ದಾಳೆ ಅಂತ ಹೊಗಳುವಂಥದ್ದಲ್ಲ, ಭಾಳ ಕಷ್ಟಪಟ್ಟಿದ್ದಾರೆ. ನಾನು ಕೊನೆಯಲ್ಲಿ ರೋಷ ಆಗ್ಬಿಡ್ತು ನಿಜವಾಗ್ಲೂ. ನಾನೊಬ್ಬ ರಿಯಲ್ ಪೊಲೀಸ್ಮನ್ನು, ಎಷ್ಟು ಬೇಗ ಪೊಲೀಸ್ ಹೊಟ್ಟೋಗ್ಬಿಡ್ತಲ್ಲ ಅಂತ ಪ್ರತಿ ದಿವಸ ಹೊಟ್ಟೆ ಹೊರ್ಕೊಳ್ಳುವಂಥವನು, ಕೈಯಿಂದ ಬೇಗ ಹೊಟ್ಟೈತಲ್ಲ ಪೊಲೀಸು ಅಂತ. ಹಾಗೆ ಸಿನಿಮಾ ನೋಡಿದಾಗ ಅವನು ಮೈಯೆಲ್ಲ ಒಂಥರ ಬೆಂಕಿ ಆಯಿತು. ಕೊಚ್ಚಿ ಅವನ್ನ ಹಾವೇರಿ ಒಳಗೆ ಬಿಸಾಕಬೇಕಾಗಿತ್ತು ಸರ್. ನೀವು ಆ ಮನಸ್ಸನ್ನ ನೀವು ಬೇರೆ ಆಗಿದೆ ಅಲ್ಲಿ. ಬಟ್ ಆ ಮಟ್ಟಕ್ಕೆ ನನಗೆ ಅದೇ ಥರ ಅವರು ಸಹ ಸಂಪತ್ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಇವ್ರ ಜೊತೆ ಸತೀಶ್ ಅವ್ರ ಜೊತೆ ಅದನ್ನು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಮೈಯೆಲ್ಲ ಬೆಂಕಿ ಆಗ್ತಿದೆ ಮತ್ತು ಅದ್ಭುತವಾಗಿ ಬಂದಿದೆ. ದಯಮಾಡಿ ತಾವೆಲ್ಲ ಥಿಯೇಟ್ರ್ಗಳಿಗೆ ಬಂದು ಈ ಪಿಕ್ಚರ್ನ ಭಾಳ
ಎಂಜಾಯ್ ಮಾಡ್ತೀರಿ, ಖುಷಿ ಪಡ್ತೀರಿ. ಮತ್ತು ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಸಹ ಇದನ್ನು ಭಾಳ ಇಷ್ಟಪಡ್ತಾ ಇದ್ದಾರೆ. ದಯಮಾಡಿ ನಾವೆಲ್ಲ ಥಿಯೇಟ್ರಿಗೆ ಹೋಗೋಣ. ಸುಮ್ಮನೆ ಎಲ್ಲೋ ಕೂತ್ಕೊಂಡು ಯಾರೋ ಹೇಳಿದ್ನ ಮಾತು ಕಟ್ಕೊಂಡು ನಾವು ಸಿನಿಮಾಗಳನ್ನ ಸೋಲಿಸ್ಬಿಡ್ತಾ ಇದ್ದೀವಿ. ಕನ್ನಡ ಸಿನಿಮಾಗಳನ್ನ ಸುಮ್ಮನೆ ಕಾಮೆಂಟ್ ಮಾಡೋದು, ಯಾರೋ ಹೇಳಾದ್ಮೇಲೆ ಕೇಳುವಂಥದ್ದು ನಾವೆಲ್ಲ ಮಾಡಿ ಈಗಾಗಲೇ ಬೇರೆ ತೆರೆಮರೆಗೆ ಸರಿದು ಹೋಗ್ಬಿಡ್ತಾ ಇದ್ದೀವಿ. ಆದರೆ ಬೇರೆ ಲ್ಯಾಂಗ್ವೇಜ್ಗಳೇನಿದ್ದಾವೆ, ಬೇರೆ ಭಾಷೆಗಳೆಲ್ಲ ಭಾಳ ಅದ್ಭುತವಾಗಿ ಬೆಳೀತಾ ಇದ್ದಾವೆ. ನಾವೆಲ್ಲ ಥಿಯೇಟ್ರಿಗೆ ಹೋಗಿ ಮಾತ್ರ ನಾವು ಕೂತ್ಕೊಂಡು ನೋಡಿ ಆಮೇಲೆ ನಮಗೇನು ಅನ್ನಿಸ್ತದೋ ಅದನ್ನು ನಾವು ಬೇರೆ ಮಾತಾಡಿದ್ರೆ ಸರಿ ಇರ್ತದೆ. ಅದಕ್ಕೆ ಮೊದಲೇ ಮಾತಾಡಿ ನಮ್ಮನ್ನು ನಾವು ಕುಂತ್ಕೊಳ್ಳುವಂಥದ್ದು ಮಾಡಬಾರ್ದು. ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ರವಿಚಂದ್ರನ್ ಸಾಹೇಬರಿಗೆ ನನ್ನ ಅತ್ಯಂತ ಎತ್ತರದ ನಮನಗಳು. ಥ್ಯಾಂಕ್ ಯು. ಜೈ ಕರ್ನಾಟಕ, ಜೈ ಸರ್. ನೀನು ಸಿನಿಮಾ ಬಗ್ಗೆ ಮಾತಾಡು ಆಯಿತಾ? ಸಿನಿಮಾ ಏನಕ್ಕೆ ಇಷ್ಟ ಆಯಿತು? ನೀನು ಮಾಡಿದ್ದಕ್ಕೆ ಇಷ್ಟ ಆಯಿತಾ? ಹೌದು, ಮಾಡಿದ್ದಕ್ಕೆ ಇಷ್ಟ ಆಯಿತು. ಬಟ್ ಅದು ಬಿಟ್ಟು ಪ್ರತಿಯೊಂದು ಕ್ಯಾರೆಕ್ಟರ್ಸು ಭಾಳ ಚೆನ್ನಾಗಿ ಬರೆದಿದ್ದಾರೆ ಸರ್. ಅಂದರೆ ರೈಟಿಂಗ್ ಆಗಿರ್ಬೋದು, ತುಂಬ ಕ್ರಿಸ್ಪ್. ರೈಟರ್ ಯಾರು? ಅಂದರೆ ಟಿ.ಕೆ. ದಯಾನಂದ್ ಸರ್ ಅವ್ರದ್ದು ಸ್ಟೋರಿ, ಟಿ.ಕೆ. ದಯಾನಂದ್ ಸರ್ ಅವ್ರದ್ದು ಸ್ಟೋರಿ. ಸೊ ಅಂದರೆ ಅದನ್ನು ಸ್ಕ್ರೀನ್ ಪ್ಲೇ ಆಗಿ ಕನ್ವರ್ಟ್ ಮಾಡಿ, ಸ್ಕ್ರೀನ್ ಪ್ಲೇ ಮತ್ತು ಇದನ್ನು ನಾನು ಮತ್ತು ಮನೋಜ್ ಶೆಟ್ಟಿಗಾರ್ ಅಂತ ಇನ್ನೊಬ್ಬರು ಸರಿ ಆ ಸ್ಟೋರಿನ ಸ್ಕ್ರೀನ್ ಪ್ಲೇ ಆಗಿ ಕನ್ವರ್ಟ್ ಮಾಡಿ ಅದನ್ನು ತುಂಬ ಕ್ರಿಸ್ಪಾಗಿ ಕ್ಲೀನಾಗಿ ಮಾಡಿದ್ದಾರೆ ಸಿನಿಮಾನ. ಆ್ಯಂಡ್ ಪ್ರತಿಯೊಂದು ಪಾತ್ರಗಳು, ಅವ್ರ ಜೂನಿಯರ್ ಆರ್ಟಿಸ್ಟ್ ಆಗ್ಬೋದು, ಅವ್ರ ಸಪೋರ್ಟಿಂಗ್ ಆ್ಯಕ್ಟರ್ ಆಗ್ಬೋದು, ಯಾರೇ ಆಗಿರ್ಬೋದು, ಸಿನಿಮಾದಲ್ಲಿ ಅವ್ರನ್ನ ಪಾತ್ರ ಥರ ತೋರಿಸಿದ್ದಾರೆ. ಇವ್ರು ಹೀರೋ ಇವ್ರಿಗೆ ಜಾಸ್ತಿ ತೋರಿಸ್ಬೇಕು, ಇವ್ರು ಹೀರೋಯಿನ್ ಇವ್ರಿಗೆ ಜಾಸ್ತಿ ತೋರಿಸ್ಬೇಕು ಅಂತ ಅದನ್ನು ಬಿಟ್ಟು ಪ್ರತಿಯೊಂದು ಕ್ಯಾರೆಕ್ಟರಾಗಿ ತೊಗೊಂಡು ಹೋಗಿದ್ದಾರೆ. ಇನ್ನೊಂದು ವಿಷಯ ಏನಂದರೆ, ಯಾವುದೋ ಒಂದು ಪಾತ್ರ ಸ್ಟಾರ್ಟ್ ಆಗುತ್ತೆ ಆ ಸಿನಿಮಾದಲ್ಲಿ, ಆ ತೆರೆ ಮೇಲೆ ಬರ್ತಾ ಇದೆ ಅಂದರೆ ಆ ಪಾತ್ರಕ್ಕೊಂದು ಅಂತ್ಯ ಕೂಡ ಇದೆ. ನನಗೆ ಅದು ಬಹಳ ಇಷ್ಟ ಆಯಿತು ರೈಟಿಂಗಲ್ಲಿ. ಥ್ಯಾಂಕ್ ಯು. ಆಯ್ತೇನಪ್ಪ, ಇನ್ನೇನು ಒಟ್ಟಿನಲ್ಲಿ ನನಗೆ ನೋಡಿದಾಗ ಅನಿಸಿದ್ದೇನೆಂದರೆ, ಪಿಕ್ಚರಲ್ಲಿ ಫೈರ್ ಇದೆ. ಏನಪ್ಪ ವಿಜಯ್? ಫೈರ್ ಇದೆ, ಜೊತೆಲಿ ಪ್ಯಾರ್ ಇದೆ. ಅದು ಚೆನ್ನಾಗೇ ಮಾಡಿದ್ದಾನೆ ಅವನು. ಪೂರ್ಣಚಂದ್ರ ತೇಜಸ್ವಿ ಅವರು ಲೂಸಿ ಆದಮೇಲೆ ಇವಾಗಲೇ ಸಾಂಗ್ ಚೆನ್ನಾಗಿ ಮಾಡಿರೋದು ಅನ್ಸುತ್ತೆ. ಮಧ್ಯ ನಾನಂತೂ ಎಲ್ಲ ಕೇಳಿಸ್ಕೊಂಡಿಲ್ಲ. ಸೊ ಅವನಿಗೆ ನೀನಾಸಂ ಸತೀಶ್ ಮೇಲೆ ಪ್ಯಾರ್ ಇದೆ ಅಲ್ವಾ? ಆ್ಯಂಡ್ ಈ ಸಿನಿಮಾಗೋಸ್ಕರ ಒಬ್ಬ ಡೈರೆಕ್ಟ್ರು ತ್ಯಾಗ ಮಾಡಿ ಮೇಲಿಂದ ನೋಡ್ತಿದ್ದಾರೆ. ಏನೇನೋ ನಡೆದೋಗಿದೆ. ದೇರ್ ಇಸ್ ಲಾಟ್ ಆಫ್ ಇನ್ಸಿಡೆಂಟ್ಸ್ ಆಗಿದೆ. ಎಲ್ಲ ಏನೋ ಒಂದು ಕಾರಣಕ್ಕೆ ಇರಬೇಕು, ಎಲ್ಲ ಒಳ್ಳೆಯದಕ್ಕೆ ಇರಬೇಕು. ಒಟ್ಟಿನಲ್ಲಿ ನಾವು ಹೇಳೋಕ್ಕಾಗೋದು ಅಷ್ಟೇ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ನೀನು ತಂದೆ ಅಂತ ಹೇಳ್ಬಿಟ್ಟೆ, ನೀನು ಗಾಬರಿ ಪಡಿಸ್ಬಿಡ್ತೀಯ ನೀನು. ತಂದೆನೇ ಸರ್ ನೀವು, ತಂದೆ ಸಮಾನ. ನಾನು ಏನಾದರೂ ಮಾಡ್ಕೊಂಡು ಬಂದಿದ್ರೆ ಅದು ನನ್ನ ತಂದೆ ಒಬ್ಬರೇ ಕಾರಣ. ಇಲ್ಲಿರೋದಕ್ಕೂ ನಾನು ಒಬ್ಬರೇ ಕಾರಣ. ನನ್ನ ತಂದೆ, ನನ್ನ ತಾಯಿ ಪ್ರೀತಿ ನಂಬಿಕೆ ಮುಂದೆ ಏನೂ ಇಲ್ಲ. ಅದನ್ನು ಪ್ರತಿ ಸಾರಿ ಈ ಜನಗಳ ಮಧ್ಯೆ ನಾನು ನೋಡೋದು, ಅಷ್ಟೇ ನಂಬಿರೋದು ಕೂಡ ನಾನು. ಆಲ್ ದಿ ಬೆಸ್ಟ್ ನಿನಗೆ. ದೇವರು ಒಳ್ಳೇದು ಮಾಡಲಿ. ಕಣ್ಣೀರು ಒಳಗೆ ಇಟ್ಕೋ, ಆಚೆ ತರಬೇಡ. ಇಲ್ಲ ತಂದಿಲ್ಲ ಓಕೆ, ಅವಳು ನೋಡಿ ಬಂತಷ್ಟೇ ನನಗೆ. ಥ್ಯಾಂಕ್ ಯು ಸರ್. ಸರ್ ಬನ್ನಿ. ಐ ಥಿಂಕ್ ಎಲ್ಲ ಸ್ನೇಹಿತರು, ಎಲ್ಲ ನನ್ನ ಹೀರೋಗಳು ದಯವಿಟ್ಟು ಮೇಲ್ಗಡೆ ಬರಬೇಕು. ವಿಜಯ್ ಸರ್, ಯೋಗಿ, ಎಲ್ಲರೂ, ವಶಿಷ್ಠ. ದ ರೈಸ್ ಆಫ್ ಅಶೋಕ ಸಿನಿಮಾದ ಮುಖ್ಯ ಅತಿಥಿಯಾಗಿ ಆಗಮಿಸಿ ನಮ್ಮ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಂತಹ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ರವಿ ಸರ್. ಏನಾ ಜೋರಾಗಿಡ? ಕಡೆಯದಾಗಿ ಎಲ್ಲ ಸಲ ನಿಂತ್ಕೊಂಡು ಗೆಲ್ಲೇಬೇಕು ಈ ಸಿನಿಮಾ ಅಂತ ನಿಂತಿರುವಂಥ ಎಲ್ಲ ರಿಪೋರ್ಟರ್ಗಳು ನನ್ನ ಜೊತೆಗಿದ್ದೀರಾ. ನನ್ನ ಮೀಡಿಯಾದ ಎಲ್ಲ ಗೆಳೆಯರು, ನಿಮ್ಮನ್ನು ಯಾವತ್ತೂ ಮರೆಯಲ್ಲ. ನನ್ನ ನೆನಪಿದೆ, ಪ್ರತಿಯೊಂದು ಹಂತಲ್ಲಿ ನಿಂತಿದ್ದೀರಾ. ಹಾಗೆ ನನ್ನ ಹೆಂಡತಿ ಮತ್ತು ನನ್ನ ಫ್ಯಾಮಿಲಿ, ನನ್ನ ಗೆಳೆಯರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಲಹರಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಟ್ರೈಲರ್ ರಿಲೀಸ್ ಆಗಿದೆ. ದಯವಿಟ್ಟು ನೀವೆಲ್ಲರೂ ಪಾಪು ಮನಸ್ಸು ಬಾಯ್. ಲಹರಿ ಮ್ಯೂಸಿಕಲ್ಲಿ ಟ್ರೈಲರ್ ಲಾಂಚ್ ಆಗಿದೆ. ದಯವಿಟ್ಟು ಮತ್ತಷ್ಟು ಜನರಿಗೆ ನೀವು ಅದನ್ನು ತಲುಪಿಸಬೇಕು ಅಂತ ವಿನಂತಿಸ್ತಾ ಇದ್ವಿ. ದ ರೈಸ್ ಆಫ್ ಅಶೋಕ ಸಿನಿಮಾ ಫೆಬ್ರವರಿ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇವೆನ್ ಬೈ ಈಗಲ್ ಮೀಡಿಯಾ ಕ್ರಿಯೇಷನ್ಸ್. PR ಹರೀಶ್ ಅರಸೂರು, ಅದೇ ರೀತಿಯಾಗಿ ನಾನು ಶಮೀರಾ ಬೆಳುವಾಯಿ. ಮತ್ತೊಮ್ಮೆ ದಯವಿಟ್ಟು ಜೋರಾದ ಚಪ್ಪಾಳೆ ಕ್ರೇಜಿ ಸಮರ್ಪಿಸ್ತಾ ಇದ್ವಿ. ನಮ್ಮ ಎಲ್ಲ
ನಟರಿಗೆ ಪ್ರೀತಿಯಿಂದ ಬಂದಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. Yes, I want.